Welcome to Vidyakashi Career Academy official YouTube channel. ಧಾರವಾಡದ ಪ್ರತಿಷ್ಠಿತ ಸಂಸ್ಥೆಯಾಗಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಶೇಷವಾಗಿರುವಂಥ ತರಬೇತಿಯನ್ನು ನೀಡುವುದರ ಮೂಲಕ ರಾಜ್ಯಾದ್ಯಂತ ಮನೆಮಾತಾಗಿರುವಂತಹ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಒಂದು ಕೇಂದ್ರಕ್ಕೆ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾಗಿರುವಂಥ ಒಂದು ಸ್ವಾಗತವನ್ನು ಕೋರ್ತಾ, ನನ್ನ ಹೆಸರು ಶರಣಗೌಡ ಚಿಕ್ಕನಗೌಡ್ರು ಅಂತ. ಕಳೆದ 4 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ SDA, FDA ಮತ್ತು ಗ್ರೂಪ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬೋಧಿಸ್ತಾ ಬರ್ತಾ ಇದ್ದೇನೆ. ಹಾಗಾದರೆ ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಕನ್ನಡದಲ್ಲಿ ಒಂದು ಮಾತಿದೆ. ಏನಪ್ಪ ಅಂತಂದರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂತಹ ಒಂದು ವಾಕ್ಯ. ಇದನ್ನು ಹೇಳಿದವರು ಯಾರಪ್ಪ ಅಂತಂದ್ರೆ ಹುಯಿಲ್ಗೋಳ್ ನಾರಾಯಣ ರಾವ್ ಅಂತಕ್ಕಂಥದ್ದು. ಭಾಳಷ್ಟು ಸಲ SDA ಮತ್ತು FDA ಪರೀಕ್ಷೆಯಲ್ಲಿ ಈ ಸಾಲನ್ನು ಕೊಟ್ಟು ಆ ಕವಿಯ ಹೆಸರನ್ನು ಕೇಳಿರುವಂಥದ್ದು ತಾವೆಲ್ಲ ಗಮನಿಸಿದ್ದೀರಿ. ಪ್ರಸ್ತುತ ಒಂದು ತರಗತಿಯಲ್ಲಿ ನಾನು ನಿಮಗೆ ಕನ್ನಡ ಸಾಹಿತ್ಯ ಅಂದ ತಕ್ಷಣ ನಮಗೆಲ್ಲ ಗೊತ್ತಾಗಬೇಕು, ಸುಮಾರು 2500 ವರ್ಷಗಳ ಇತಿಹಾಸ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಗೆ ಇದೆ ಅಂತಕ್ಕಂಥದ್ದು. ಹಾಗಾದರೆ ಆ ನಿಟ್ಟಿನಲ್ಲಿ ನಾನು ನಿಮಗೆ ಇವತ್ತಿನ ತರಗತಿಯಲ್ಲಿ ಕಳೆದ ನವೋದಯ ಸಾಹಿತ್ಯ ಇರ್ಬೋದು, ಪ್ರಗತಿಶೀಲ ಸಾಹಿತ್ಯ ಇರ್ಬೋದು, ನವ್ಯ ಸಾಹಿತ್ಯ ಇರ್ಬೋದು, ದಲಿತ ಮತ್ತು ಬಂಡಾಯ ಅಂತಕ್ಕಂತಹ 4 ಸಾಹಿತ್ಯ ಘಟ್ಟಗಳನ್ನು ಹೊಸಗನ್ನಡ ಸಾಹಿತ್ಯದಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಒಂದಿಷ್ಟು ವಿಚಾರಗಳನ್ನು ಇವತ್ತಿನ ತರಗತಿಯಲ್ಲಿ ನಾನು ತೆಗೆದುಕೊಂಡು ಬರುವಂಥ ಒಂದು ಪ್ರಯತ್ನ ಮಾಡ್ತೀನಿ. ತಾಯಿ ನಕ್ಕರೆ ಮಮಕಾರ, ತಾಯಿ ನಕ್ಕರೆ ಮಮಕಾರ, ತಂದೆ ನಕ್ಕರೆ ಸಹಕಾರ, ಗುರು ನಕ್ಕರೆ ಪುರಸ್ಕಾರ, ಹೆಂಡತಿ ನಕ್ಕರೆ ಚಮತ್ಕಾರ. ನಿಮಗೆ ಚಿಕ್ಕನಗೌಡ್ರು ನಮಸ್ಕಾರ. ಹಾಗಾದರೆ ನಮಗೆಲ್ಲ ಗೊತ್ತಿರಬೇಕು, ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಶೇಷ ಅಂದರೆ FDA, SDA ಮತ್ತು ಗ್ರೂಪ್ ಸಿ ಪರೀಕ್ಷೆಗೆ ಕನ್ನಡ ಸಾಹಿತ್ಯದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಗೊಂದಲವಾಗಿ ಬರುವಂತಹ ಕೆಲವು ಪ್ರಶ್ನೆಗಳದವು. ಆ ಪ್ರಶ್ನೆಗಳಿಗೆ ಒಂದಿಷ್ಟು ನಿರರ್ಗಳವಾಗಿ ತಾವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ತಕ್ಷಣ ಅದನ್ನು ಸ್ಪಷ್ಟವಾಗಿ ತಾವು ಹಾಕುವಂಥ ಒಂದು ಪ್ರಯತ್ನವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚರ್ಚೆ ಮಾಡುವಂಥ ಒಂದು ಪ್ರಯತ್ನವನ್ನು ಈ ತರಗತಿಯಲ್ಲಿ ಮಾಡ್ತೀನಿ ಅಂತಕ್ಕಂಥದ್ದು. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಒಂದಿಷ್ಟು ನವೋದಯ, ನವ್ಯ ಮತ್ತು ದಲಿತ ಸಾಹಿತ್ಯ ಬರಹಗಳಲ್ಲಿ ಒಂದಿಷ್ಟು ಕಾದಂಬರಿಗಳನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಮೊದಲನೇದಾಗಿ ನಿಮ್ಗೆ ಕಾಣಿಸ್ತಾ ಇದೆ ಹೋರಾಟದ ಬದುಕು ಅಂತಕ್ಕಂಥದ್ದು. ಭಾಳಷ್ಟು ಸಲ FDA ಮತ್ತು SDA ಪರೀಕ್ಷೆಯಲ್ಲಿ ಇದರ ಮೇಲೆ ಪ್ರಶ್ನೆ ಬರುವಂಥದ್ದು. ಅಲ್ಲಿ ಬದುಕು ಅಂತಕ್ಕಂಥ ಒಂದು ಹೆಸರು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರಬೇಕು, ಎಲ್ಲ ಒಂದು ಕೃತಿಗಳಲ್ಲಿ ಬದುಕು 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 ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಂಥವುಗಳು ಪರೀಕ್ಷೆಯ ಒಂದು ಕೊಠಡಿಯಲ್ಲಿ ನಾವು ಕುಳಿತಾಗ ಇದರ ಮೇಲೆ ಭಾಳಷ್ಟು ಪ್ರಶ್ನೆಗಳು ಬಂದಾಗ ನಮಗೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು. ಅವುಗಳನ್ನು ನಿವಾರಣೆ ಮಾಡಬೇಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾನು ಇಲ್ಲಿ ಬರುವುದಾದರೆ, ಹೋರಾಟದ ಬದುಕು ಅಂತಕ್ಕಂಥದ್ದನ್ನು ನಾವು ನೆನಪಿಸಿಕೊಂಡಾಗ ಜವರೇಗೌಡ ಅವರು ಬರೆದಿರುವಂಥ ಒಂದು ಆತ್ಮಕಥೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರಲಿ. ಇನ್ನು ಕಾದಂಬರಿಕಾರನ ಬದುಕು ಅಂತಕ್ಕಂಥದ್ದು ಬಸವರಾಜ ಕಟ್ಟಿಮನಿಯವರು ಬರೀತಾರೆ. ಬಸವರಾಜ ಕಟ್ಟಿಮನಿಯವರು ತಮ್ಮೆಲ್ಲರಿಗೆ ಗೊತ್ತಿದೆ, ಇವರು ಕುಂದರ ನಾಡಿನ ಕಂದ ಅಂತಕ್ಕಂಥ ಒಂದು ಹೆಸರನ್ನು ಪಡ್ಕೊತಾರೆ. ಈ ಕುಂದರ ನಾಡಿನ ಕಂದ ಯಾರಂದರೆ ಬಸವರಾಜ ಕಟ್ಟಿಮನಿಯವರು. ಇವರು ಬರೆದಿರುವಂಥ ಶ್ರೇಷ್ಠ ಒಂದು ಕೃತಿ ಯಾವುದಪ್ಪ ಅಂತಂದರೆ ಕಾದಂಬರಿಕಾರನ ಬದುಕು ಅಂತಕ್ಕಂಥ ಒಂದು ಆತ್ಮಕಥೆಯನ್ನು ಇವರು ಬರ್ಕೊಂಡು ಬರ್ತಾರೆ ಅಂತಕ್ಕಂಥದ್ದು. ಇನ್ನು ಮತ್ತೊಂದು ವಿಶೇಷ ಇದೆ, ಬರಹಗಾರನ ಬದುಕು ಅಂತಕ್ಕಂಥದ್ದು. ಈ ಬರಹಗಾರನ ಬದುಕು ಅಂತಕ್ಕಂಥದ್ದನ್ನು ಬರೆದವರು ಯಾರಪ್ಪ ಅಂತಂದರೆ ತಮ್ಮೆಲ್ಲರಿಗೆ ಗೊತ್ತಿರಲಿ, ಅನಕರು ಅಂತಕ್ಕಂಥದ್ದು. ಅರಕಲಗೂಡು ನರಸಿಂಹಯ್ಯ ಕೃಷ್ಣರಾಯ ಅಂತಕ್ಕಂಥವರು ಈ ಒಂದು ಕೃತಿಯನ್ನು ಬರ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಹೋರಾಟದ ಹಾದಿ ಅಂತಕ್ಕಂತಹ ನರಸಿಂಹಯ್ಯನವರು ಬರ್ಕೊಂಡು ಬರ್ತಾರೆ. ಅವರ ಆತ್ಮಕಥೆ ಹೋರಾಟದ ಹಾದಿ ಅಂತಕ್ಕಂಥದ್ದು. ಇನ್ನು ಬದುಕು ಅಂತಕ್ಕಂಥದ್ದು ಗೀತಾ ನಾಗಭೂಷಣ್ ಅಂತಕ್ಕಂಥ ಒಬ್ಬ ಮಹಿಳಾ ಲೇಖಕಿಯರು ಬರ್ಕೊಂಡು ಬರ್ತಾರೆ. ಅವರು ಬರೆದಿರುವಂಥದ್ದು ಕೇವಲ ಬದುಕು ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ನಮಗೆಲ್ಲೇ ಸಮಸ್ಯೆಗಳು ಬರ್ತಾವೆ ಅಂತಂದರೆ, ಪ್ರಶ್ನೆ ಪತ್ರಿಕೆಯನ್ನು ಹಿಡಿದುಕೊಂಡು ಪರೀಕ್ಷಾ ಹಾಲಲ್ಲಿ ಕುಳಿತಂಥ ಸಂದರ್ಭದಲ್ಲಿ ಬದುಕು ಅಂತಕ್ಕಂಥದ್ದನ್ನು ನಾವೆಲ್ಲ ಓದ್ಕೊಂಡು ಬಂದಿರ್ತೀವಿ. ಆದರೆ ಅದು ಹೋರಾಟದ ಬದುಕು, ಕಾದಂಬರಿಕಾರನ ಬದುಕು, ಬರಹಗಾರನ ಬದುಕು, ಬರೇ ಬದುಕು, ಈ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಗೆ ನಾವು ಈಡಾಗ್ತೀವಿ. ಅಂಥ ಗೊಂದಲಗಳನ್ನು ನಾವು ನಿವಾರಣೆ ಮಾಡಬೇಕಾದ್ರೆ ಇಂಥವುಗಳನ್ನು ಸ್ಪಷ್ಟವಾಗಿ ನಾವೆಲ್ಲ ಗಮನಿಸಿದಾಗ ಅದರ ಬಗ್ಗೆ ಒಂದು ಸರಿಯಾದಂಥ ಮಾಹಿತಿ ಸಿಗ್ತದೆ ಅಂತಕ್ಕಂಥದ್ದು. ಇದು ಕಳೆದ FDA, SDA ಮತ್ತು ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಭಾಳಷ್ಟು ಸಲ ಇದರ ಮೇಲೆ ಪ್ರಶ್ನೆಗಳು ಬರುವಂಥದ್ದನ್ನು ತಾವೆಲ್ಲ ಕಾಣ್ತೀವಿ. ನಿಮಗೊಂದಿಲ್ಲೇ ಪುಸ್ತಕವು ಕೂಡ ಕಾಣಿಸ್ತಾ ಇದೆ, ಹೋರಾಟದ ಹಾದಿ, ಇದು ಆತ್ಮಕಥೆ. ಇದನ್ನು ಬರೆದವರು ಡಾಕ್ಟರ್ ನರಸಿಂಹಯ್ಯನವರು ಅಂತಕ್ಕಂಥದ್ದನ್ನು ನಿಮಗೆಲ್ಲ ಗೊತ್ತಿರಲಿ. ಡಾಕ್ಟರ್ ನರಸಿಂಹಯ್ಯನವರು ವೈಜ್ಞಾನಿಕ ಲೇಖನಗಳನ್ನು ವಿಶೇಷವಾಗಿ ಕನ್ನಡದಲ್ಲಿ ಬರೆದಂಥ ಒಬ್ಬ ಶ್ರೇಷ್ಠ ಲೇಖಕರಂದರೆ ನರಸಿಂಹಯ್ಯನವರು.
ಹಾಗಾದರೆ ಇಲ್ಲಿ ಗೀತಾ ನಾಗಭೂಷಣ್ ಅಂತಕ್ಕಂಥವ್ರು ಇದ್ದಾರೆ. ನಿಮಗೆಲ್ಲ ಗೊತ್ತಿರಲಿ, 76ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಗದಗ, ತಮ್ಮೆಲ್ಲರಿಗೂ ಗೊತ್ತಿದೆ. ಆ ಗದಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸ್ಕೊಂಡಿದ್ರು ಅಂತಂದರೆ ಗೀತಾ ನಾಗಭೂಷಣ್ ಅವರು ವಹಿಸ್ಕೊಂಡಿದ್ರು. ಇತ್ತೀಚಿನ ಕರೋನಾ ಮಹಾಮಾರಿ ರೋಗದ ಒಂದು ಸಂದರ್ಭದಲ್ಲಿ ಗೀತಾ ನಾಗಭೂಷಣ್ ಅವರು ಕೂಡ ಮರಣಕ್ಕೀಡಾದರು ಅಂತಕ್ಕಂಥದ್ದು ಕೂಡ ತಮ್ಮೆಲ್ಲರಿಗೆ ಗೊತ್ತಿರಲಿ. ಇನ್ನು ನಾವು ಮುಂದೆ ಬಂದಾಗ ಹೋರಾಟದ ಹಾದಿ ಅಂತಕ್ಕಂತಹ ಮತ್ತೊಂದು ವಿಶೇಷ ಕೃತಿಯನ್ನು ನಾನು ಇಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀನಿ. ಹೋರಾಟದ ಹಾದಿ ಕೇಳಿದರೆ ಎಚ್ ನರಸಿಂಹಯ್ಯನವರು, ಬದುಕು ಕೇಳಿದರೆ ಗೀತಾ ನಾಗಭೂಷಣ್ ಅಂತಕ್ಕಂತಹ ಎರಡು ವಿಶೇಷ ಕೃತಿಗಳನ್ನು ಭಾಳಷ್ಟು ಸಲ ಪರೀಕ್ಷೆಯಲ್ಲಿ ಕನ್ಫ್ಯೂಸ್ ಮಾಡುವಂಥದ್ದು. ಇನ್ನು ಒಂದೇ ಒಂದು ಪದದಲ್ಲಿ ಭಾಳಷ್ಟು ಏನಪ್ಪ ಅಂತಂದ್ರೆ ನಮಗೆ ಸಾಕಷ್ಟು ಗೊಂದಲಮಯ ಆಗುವಂತಹ ಕೃತಿಗಳಿವು. ನೋಡಿ, ವೈಶಾಖ ಅಂತಕ್ಕಂಥ ಒಂದು ಕೃತಿ ಇದೆ, ವೈಶಾಖಿ ಅಂತಕ್ಕಂಥ ಒಂದು ಕೃತಿ ಇದೆ. ಈ ವೈಶಾಖ ಅಂತಕ್ಕಂತಹ ಕೃತಿಯನ್ನು ಬರ್ಕೊಂಡು ಬಂದವರು ಚದುರಂಗ ಅಂಥೇಳಿ. ಕೊನೆಯ ಒಂದು ಅವಧಿಯಲ್ಲಿ FD ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿತ್ತು. ಏನಂತ ಕೇಳಿದ್ರಪ್ಪ ಅಂತಂದರೆ, ಚದುರಂಗ ಅಂತಕ್ಕಂಥ ಕೃತಿಯ ಚದುರಂಗ ಅಂತಕ್ಕಂಥವ್ರು ಇವರ ಪೂರ್ಣ ಹೆಸರು ಕೇಳಿದಾಗ ಸುಬ್ರಹ್ಮಣ್ಯ ರಾಜ್ ಅರಸ್ ಅಂತಕ್ಕಂಥದ್ದು. ಹಾಗಾದರೆ ವೈಶಾಖಿ ಅಂತ ಕೇಳಿದರೆ ಎಂ ಗೋವಿಂದ ಪೈ ಅವರು ಬರೀತಾರೆ. ಇವರು ಮೊದಲ ರಾಷ್ಟ್ರಕವಿ, ತಮ್ಮೆಲ್ಲರಿಗೆ ಗೊತ್ತಿರಲಿ. 1949ರಲ್ಲಿ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನು ತೆಗೆದುಕೊಂಡವರು ಯಾರಪ್ಪ ಅಂತಂದ್ರೆ ಎಂ ಗೋವಿಂದ ಪೈ ಅಂತಕ್ಕಂಥದ್ದು. ಪರೀಕ್ಷೆಯಲ್ಲಿ ನಿಮಗೆ ಮೊದಲ ರಾಷ್ಟ್ರಕವಿ, ಎರಡನೇ ರಾಷ್ಟ್ರಕವಿ ಮತ್ತು ಮೂರನೇ ರಾಷ್ಟ್ರಕವಿ ನಿಮಗೆಲ್ಲ ಗೊತ್ತಿರಲಿ. ಕನ್ನಡದಲ್ಲಿ 3 ಮಂದಿ ರಾಷ್ಟ್ರಕವಿಗಳು ಪ್ರಸ್ತುತ ರಾಷ್ಟ್ರಕವಿ ಅಂತಕ್ಕಂಥ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಮೊದಲನೇದವರು ಬಂದುಬಿಟ್ಟು 1949ರಲ್ಲಿ ಎಂ ಗೋವಿಂದ ಪೈ ಆದರೆ, ಎರಡನೇದವರು 1964ರಲ್ಲಿ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರುವಂತಹ ಕುವೆಂಪು ಅವರಿಗೆ ಕೊಡ್ತಾರೆ ಅಂತಕ್ಕಂಥದ್ದು. ಇನ್ನು ಮೂರನೇ ರಾಷ್ಟ್ರಕವಿ ಯಾರಂತ ಪ್ರಶ್ನೆ ಕೇಳಿದ್ರು ಕೂಡ GS ಶಿವರುದ್ರಪ್ಪ, ಗುಗ್ರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂಥೇಳಿ. ಇವರು ಕನ್ನಡದಲ್ಲಿ 2006ನೇ ಇಸ್ವಿಯಲ್ಲಿ GS ಅವರಿಗೂ ಕೂಡ ರಾಷ್ಟ್ರಪತಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗಾದರೆ ಕನ್ನಡದಲ್ಲಿ ಎಷ್ಟು ಮಂದಿ ರಾಷ್ಟ್ರಕವಿಗಳು ಅಂತ ತಿಳ್ಕೊಂಡು ಪ್ರಶ್ನೆ ಬಂದರೆ 3 ಮಂದಿ. ಇದನ್ನು 2018ರ FDಯ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದಲ್ಲಿ ಎಷ್ಟು ಮಂದಿ ರಾಷ್ಟ್ರಕವಿಗಳು ಅಂತ ತಿಳ್ಕೊಂಡು ಪ್ರಶ್ನೆ ಬಂದಿತ್ತು. ಅಂಥ ಸಂದರ್ಭದಲ್ಲಿ ಅಲ್ಲಿ ಮೇಲೆ ಆಪ್ಷನ್ಸ್ನಲ್ಲಿ 2, 3, 4, 5 ಈ ರೀತಿ ಕೊಟ್ಟಿದ್ದಾರೆ. ಅಲ್ಲಿ 3 ಮಂದಿ ರಾಷ್ಟ್ರಕವಿಗಳು ತಮ್ಮೆಲ್ಲರಿಗೂ ಗೊತ್ತಿರಲಿ. ಹಾಗಾದರೆ ವಿದ್ಯಾರ್ಥಿಗಳೇ, ಸ್ಪರ್ಧಾ ಮಿತ್ರರೇ, ವೈಶಾಖ ಮತ್ತು ವೈಶಾಖಿ ಇವಕ್ಕೆರಡಕ್ಕಿರುವಂತಹ ಒಂದು ವ್ಯತ್ಯಾಸ ನೆನಪು ಮಾಡ್ಕೊಳ್ರಿ. ವೈಶಾಖ ಅಂತ ಕೇಳಿದರೆ ಚದುರಂಗ ಅಂತ ನಾವು ಬರೀಬೇಕಾಗುತ್ತೆ. ವೈಶಾಖಿ ಅಂತ ಕೇಳಿದರೆ ಎಂ ಗೋವಿಂದ ಪೈ ಇವರು ಮೊದಲ ರಾಷ್ಟ್ರಕವಿ. ಹಾಗಾದರೆ ಈ ಎಂ ಗೋವಿಂದ ಪೈ ಅವರ ಒಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡು ಬರೋಣ. ಕನ್ನಡ ಸಾಹಿತ್ಯ ಕಂಡ ಅಪರೂಪದ ರಾಷ್ಟ್ರಕವಿ ಯಾರಪ್ಪ ಅಂತಂದ್ರೆ ಎಂ ಗೋವಿಂದ ಪೈ. ಇದರ ಮೇಲೆ ಒಂದು ಪ್ರಶ್ನೆ ಬಂದಿತ್ತು. ಎಂ ಗೋವಿಂದ ಪೈ ಅವರ ಪೂರ್ಣ ಹೆಸರು ಮಂಜೇಶ್ವರ್ ಗೋವಿಂದ ಪೈ ಅಂಥೇಳಿ. ಆ ಒಂದು ವಿಶೇಷ ಅಂಶವನ್ನು ಕೂಡ ಭಾಳ ಸಲ ಪರೀಕ್ಷೆಯಲ್ಲಿ ಕೇಳಿದಾನೆ, ಅದು ನೆನಪು ಮಾಡಿಕೊಡ್ರಿ ಅಂತಕ್ಕಂಥದ್ದು. ಹಾಗಾದರೆ ಇನ್ನೊಂದು ವಿಶೇಷ ಪ್ರಶ್ನೆಯೊಂದಿಗೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ಅಮೇರಿಕಾ ಅಂತಕ್ಕಂಥ ಹೆಸರನ್ನು ಕೇಳಿದ ತಕ್ಷಣ ಒಂದು ದೇಶದ ಹೆಸರು ಅಷ್ಟೇ ನೆನಪಾಗುತ್ತೆ. ಸ್ಪರ್ಧಾ ಮಿತ್ರರೇ, ಆ ಅಮೇರಿಕಾ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಕೊಂಡು ಸುಮಾರು ಮಂದಿ ಕನ್ನಡದ ಕವಿಗಳು ಕೆಲವು ಪ್ರವಾಸ ಕಥನಗಳನ್ನು ಬರ್ಕೊಂಡು ಬರ್ತಾರೆ. ಅದು ವಿಶೇಷ. ಯಾವೆಲ್ಲ ಪ್ರವಾಸ ಕಥನಗಳನ್ನು ಬರ್ಕೊಂಡು ಬಂದಿದ್ದಾರೆ ಒಂದಿಷ್ಟು ನಾವಿಲ್ಲಿ ಮೆಲುಕು ಹಾಕುವ ಪ್ರಯತ್ನ ಮಾಡೋಣ. ಅಮೇರಿಕಾದಲ್ಲಿ ಗೋರೂರು ಅಂತಕ್ಕಂಥದ್ದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರ್ಕೊಂಡು ಬರ್ತಾರೆ. ಅದು ಅವರ ಪ್ರವಾಸ ಕಥನ ಅಂತಕ್ಕಂಥದ್ದು. ಅಮೇರಿಕಾದಲ್ಲಿ ನಾನು ಅಂತಕ್ಕಂಥ ಒಂದು ಶ್ರೇಷ್ಠ ಒಂದು ಪ್ರವಾಸ ಕಥನ ಇದೆ. ಇದನ್ನು ಬರೆದವರು BGL ಸ್ವಾಮಿ ಅಂತಕ್ಕಂಥದ್ದು. ಇನ್ನು ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ಅಂತಕ್ಕಂಥ ಮತ್ತೊಂದು ಪ್ರವಾಸ ಕಥನ ಇದೆ. ಇಲ್ಲಿ ಪ್ರಭುಶಂಕರ್ ಅಂತಕ್ಕಂಥವ್ರು ಬರ್ಕೊಂಡು ಬರ್ತಾರೆ. ಇನ್ನು ಅಪರ ವಯಸ್ಕನ ಅಮೇರಿಕಾ ಯಾತ್ರೆ AN ಮೂರ್ತಿರಾವ್ ಅವರು ಬರ್ಕೊಂಡು ಬರ್ತಾರೆ. ನಾನು ಅಮೇರಿಕಾಗೆ ಹೋಗಿದ್ದೆ ಕೃಷ್ಣಾನಂದ್ ಕಾಮತ್ ಅವರು ಬರೀತಾರೆ. ಇನ್ನು ಅಮೇರಿಕಾ ಮತ್ತು ನಾನು ಶ್ರೀಮತಿ ಲಲಿತಾ ಸುಬ್ರಾವ್. ಹಾಗಾದರೆ ವಿದ್ಯಾರ್ಥಿಗಳೇ, ಸ್ವಲ್ಪ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಕೇವಲ ಅಮೇರಿಕಾ ಅಂತಕ್ಕಂಥ ಒಂದು ಹೆಸರಿನ ಮೇಲೆ ಇಷ್ಟು ಮಂದಿ ಕನ್ನಡದಲ್ಲಿ ಪ್ರವಾಸ ಕಥನಗಳನ್ನು ಬರ್ಕೊಂಡು ಬರ್ತಾ ಇದ್ದಾರೆ. ಹಾಗಾದರೆ ಈ ಪ್ರವಾಸ ಕಥನಗಳನ್ನು ಪರೀಕ್ಷೆಯಲ್ಲಿ ಪ್ರತಿ ವರ್ಷ SDA FDA ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಇದರ ಮೇಲೆ ಫಿಕ್ಸ್ ಬರುವಂಥದ್ದು. ಇಂಥವುಗಳನ್ನ ನಾವು ಗಮನಿಸಿದಾಗ ಬರೀ ಅಮೇರಿಕಾ ಅನ್ನೋ ಹೆಸರು ಗೊತ್ತಿರ್ತದೆ, ಆದರೆ ಅಮೇರಿಕಾದಲ್ಲಿ ಗೋರೂರು ಅಥವಾ ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ಇವನ್ನ ಹೆಂಗೆ ನೆನಪಿಡಬೇಕು? ಒಂದು ವಿಚಾರ ನೋಡಿ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂದ ತಕ್ಷಣ ನಿಮಗೆಲ್ಲ ಗೊತ್ತಾಗುತ್ತೆ ಅಮೇರಿಕಾದಲ್ಲಿ ಗೋರೂರು ಅಂದರೆ ತಮ್ಮ ಊರನ್ನು ಆ ಊರಲ್ಲಿ ಹೋಗಿ ಕಂಡುಕೊಂಡಿರುವಂಥ ಒಂದು ಪ್ರಯತ್ನ. ಅಮೇರಿಕಾದಲ್ಲಿ ನಾನು ಅಂತ ಕೇಳಿದಾಗ ಯಾರವರು? ಹಾಗಾದರೆ ಅಮೇರಿಕಾದಲ್ಲಿ ನಾನು BG ಆಗಿದ್ದೆ. ಹಾಗಾದರೆ BG ಅಂದರೆ ಏನು? ಅಮೇರಿಕಾದಲ್ಲಿ BG ಆಗಿದ್ದೆ ಅಂದರೆ BGL ಸ್ವಾಮಿ ಅಂತ ನೆನಪಿಡಬೇಕಾಗ್ತದೆ. ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ಅಂದರೆ ಪ್ರಭುಶಂಕರ್ ಅವರು ತಮ್ಮ ಹೆಂಡತಿಯನ್ನು ಕರೆದುಕೊಂಡು ಪ್ರವಾಸ ಕಥನಕ್ಕೆ ಹೋಗಿದ್ರೇನೋ, ಅದಕ್ಕೆ ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ಅಂತಕ್ಕಂಥದ್ದು. ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಅಪರ ವಯಸ್ಕ ಅಂತಕ್ಕಂಥ ಒಂದು ಪದ ಇದೆಯಲ್ಲ, ಇದ್ರ ಮೇಲೆ ಯಾರು ಬರ್ದಾರೆ ಅಂತ ನಾವು ಗುರುತಿಸ್ಬೋದು. ಹೆಂಗಂದ್ರೆ ಅಪರ ವಯಸ್ಕನ ಅಮೆರಿಕ ಯಾತ್ರೆ AN ಮೂರ್ತಿರಾವ್ ಅಂತಕ್ಕಂಥದ್ದು. ಹಾಗಾದರೆ AN ಮೂರ್ತಿರಾವ್ ಅವರು ಯಾವ ಕೃತಿಗೆ ಒಂದು ಪಂಪ ಪ್ರಶಸ್ತಿ ಸಿಕ್ಕಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಿತ್ತು ಕಳೆದ ಅವಧಿಯಲ್ಲಿ. AN ಮೂರ್ತಿರಾವ್ ಅವರು ದೇವರು ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. ಅದಕ್ಕೆ ಅವರಿಗೆ ಪಂಪ ಪ್ರಶಸ್ತಿ ಕೂಡ ಅವಾರ್ಡ್ ಆಗಿದೆ. ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ.
ನಾನು ಅಮೇರಿಕೆಗೆ ಹೋಗಿದ್ದೆ, ಇದನ್ನು ಕೃಷ್ಣಾನಂದ ಕಾಮತ್ ಅವರು ಬರ್ಕೊಂಡು ಬರ್ತಾರೆ. ಅಮೇರಿಕಾ ಮತ್ತು ನಾನು, ಶ್ರೀಮತಿ ಲಲಿತಾ ಸುಬ್ರಾವ್. ಹೀಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರವಾಸ ಕಥನಗಳಲ್ಲಿ ಈ ರೀತಿಯಾಗಿ ಗೊಂದಲಮಯವಾಗಿರುವಂಥ ಪ್ರಶ್ನೆಗಳು ಬರ್ತಾವೆ. ಇವನ್ನ ತಾವು ಸ್ಪಷ್ಟವಾಗಿ ಗಮನಿಸಿದ್ದೇ ಆದರೆ ಇಲ್ಲಿ ಕೂಡ FDA, SDA ಮತ್ತು ಗ್ರೂಪ್ ಸಿ ಪರೀಕ್ಷೆಗೆ 1 ಅಂಕವನ್ನು ನಾವಿಲ್ಲಿ ತಗೋಬೋದು ಅಂತಕ್ಕಂಥದ್ದು. ಸ್ಪರ್ಧಾ ಮಿತ್ರರೇ, ಇಲ್ಲಿ ಮತ್ತೊಂದು ವಿಶೇಷವಾಗಿರುವಂತಹ ಕನ್ನಡದ ಕಾವ್ಯ ಇದೆ. ಏನಂತಂದರೆ ಇಂದಿರಾ ಅಂತಕ್ಕಂಥ ಒಂದು ಕೃತಿ, ಇಂದಿರಾ ಬಾಯಿ ಅಂತಕ್ಕಂಥ ಮತ್ತೊಂದು ಕೃತಿ. ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಸ್ಪರ್ಧಾ ಮಿತ್ರರೇ. ಪರೀಕ್ಷಾ ಒಂದು ಕೊಠಡಿಯಲ್ಲಿ ಕುಳಿತಾಗ ಇಂದಿರಾ ಯಾವುದು, ಇಂದಿರಾ ಬಾಯಿ ಯಾವುದು ಅಂತಕ್ಕಂಥ ಒಂದು ಗೊಂದಲಕ್ಕೆ ಈಡಾಗಬೇಡ್ರಿ. ಇಂದಿರಾ ಅಂತಕ್ಕಂಥ ಒಂದು ಕಾದಂಬರಿ, ಇದನ್ನು ಬರ್ಕೊಂಡು ಬಂದವರು ಕೇರೂರು ವಾಸುದೇವಾಚಾರ್ಯ ಅಂತಕ್ಕಂಥವರು ಈ ಒಂದು ಕೃತಿಯನ್ನು ಬರ್ಕೊಂಡು ಬರ್ತಾರೆ. ಇನ್ನು ಇಂದಿರಾ ಬಾಯಿ ಅಂತ ಕೇಳಿದರೆ ಸದ್ಧರ್ಮ ವಿಜಯ ಅಂತಕ್ಕಂಥ ಒಂದು ಹೆಸರಿನಿಂದ ಅದನ್ನು ಕರಿತೀವಿ. ಇದನ್ನು ಬರೆದವರು ಗುಲ್ವಡಿ ವೆಂಕಟರಾವ್ ಅಂತಕ್ಕಂಥವರು. ಹಾಗಾದರೆ ಇಂದಿರಾ ಬಾಯಿ ಇದು ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ, ತಮ್ಮೆಲ್ಲರಿಗೆ ಗೊತ್ತಿದೆ ಅಂತಕ್ಕಂಥದ್ದು. ಹಾಗಾದರೆ ಇಂದಿರಾ ಬಾಯಿ ಯಾರು ಬರ್ದಾರ ಅಂತ ಕೇಳಿದ್ರೆ ಗುಲ್ವಾಡಿ ವೆಂಕಟರಾವ್ ಅಂತ ಬರೀಬೇಕಾಗ್ತದೆ. ಬರೀ ಇಂದಿರಾ ಅಂತ ಕೇಳಿದರೆ ಕೇರೂರು ವಾಸುದೇವಾಚಾರ್ಯ. ಹೀಗೆ 2 ವಿಶೇಷವಾಗಿರುವಂತಹ ಪ್ರಶ್ನೆಗಳು, ಜೊತೆಗೆ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಇವತ್ತು ಬರ್ತಾ ಇದ್ದಾವೆ ಅಂತಕ್ಕಂಥದ್ದು. ಇನ್ನು ಮತ್ತೊಂದು ವಿಶೇಷ ಪ್ರಶ್ನೆ ಇದೆ ಇಲ್ಲಿ. ಏನು, ಕೆಲವು ನಾಟಕಗಳನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ನಾಟಕ ಸಾಹಿತ್ಯ ಭಾಳ ಅಭೂತಪೂರ್ವವಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಳೆದುಕೊಂಡು ಬಂದಿರುವಂಥ ಸಾಹಿತ್ಯ ಪ್ರಕಾರ. ಹಾಗಾದರೆ ಪಿ ಲಂಕೇಶ್ ನಮ್ಮೆಲ್ಲರಿಗೆ ಭಾಳಷ್ಟು ಚಿರಪರಿಚಿತರು ಅಂತಕ್ಕಂಥದ್ದು. ಪಿ ಲಂಕೇಶ್ ಇವರು ಮಗಳ ಹೆಸರು ಗೌರಿ ಲಂಕೇಶ್ ಅಂತಕ್ಕಂಥದ್ದು ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾದರೆ ಸಂಕ್ರಾಂತಿ ಅಂತಕ್ಕಂಥ ಒಂದು ನಾಟಕವನ್ನು ಬರ್ಕೊಂಡು ಬಂದವರು ಪಿ ಲಂಕೇಶ್. ಕೇವಲ ಸಂಕ್ರಾಂತಿ ಅಷ್ಟೇ ಅಲ್ಲ, ಗುಣಮುಖ ಅಂತಕ್ಕಂಥ ಒಂದು ನಾಟಕ ಬರೀತಾರೆ. ನನ್ನ ತಂಗಿಗೊಂದು ಗಂಡು ಕೊಡಿ ಅಂತ ಬರ್ಕೊಂಡು ಬರ್ತಾರೆ. ಕನ್ನಡ ಸಾಹಿತ್ಯ ಲೋಕ ಕಂಡ ಅದ್ಭುತ ಕಥೆಗಾರ ಯಾರಪ್ಪ ಅಂತಂದರೆ ಪಿ ಲಂಕೇಶ್. ಪಿ ಅಂದರೆ ಪಾಳ್ಯದ ಲಂಕೇಶ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಸಂಕ್ರಾಂತಿ ಅಂತಕ್ಕಂಥ ನಾಟಕ ಅವರು ಬರೆದ್ರೆ, ಶಿವರಾತ್ರಿ ಅಂತಕ್ಕಂಥ ನಾಟಕ ಬರೆದವರು ಚಂದ್ರಶೇಖರ್ ಕಂಬಾರ್ ಅವರು. ಕನ್ನಡ ಸಾಹಿತ್ಯ ಲೋಕದಲ್ಲಿ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟಿರುವಂಥ ಒಂದು ಶ್ರೇಯಸ್ಸು ನಮಗೆ ಯಾರಿಗೆ ಸಲ್ತದೆ ಅಂತಂದರೆ ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಲ್ತದೆ. ಹಾಗಾದ್ರೆ ಚಂದ್ರಶೇಖರ್ ಕಂಬಾರ್ ಅವರು ಮೂಲತಃ ಈ ಉತ್ತರ ಕರ್ನಾಟಕದ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗಾವಿ ಜಿಲ್ಲೆ ಗೋಡ್ಗೇವರಿಯವರು ಅಂತಕ್ಕಂಥದ್ದು. ಹಾಗಾದ್ರೆ ಪ್ರಸ್ತುತ ಮತ್ತೊಂದಿಷ್ಟು ಪ್ರಶ್ನೆಗಳು ಅವ್ರ ಮೇಲೆ ಹೇಗೆ ಬರ್ಬೋದು ನಿಮಗೆಲ್ಲ ಗೊತ್ತಿರಲಿ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಹೆಸರು ಕೇಳಿದಿರಿ. ಆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳು ಯಾರಪ್ಪ ಅಂತಂದರೆ ಚಂದ್ರಶೇಖರ್ ಕಂಬಾರ್ ಅವರು. ಇದು ವಿಶೇಷ. ಇನ್ನು ಪ್ರಸ್ತುತ ಇವತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನು ಕೊಡ್ತಾರಲ್ಲ, ಆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಒಂದು ಅಧ್ಯಕ್ಷರಾಗಿ ಕೂಡ ಯಾರು ಸೇವೆಯನ್ನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಕಂಬಾರ್ ಅವರು ಸೇವೆ ಮಾಡ್ತಾ ಇದ್ದಾರೆ. ಅಂಥ ಚಂದ್ರಶೇಖರ್ ಕಂಬಾರ್ ಅವರು ಭಾಳಷ್ಟು ನಾಟಕಗಳನ್ನು ಬರ್ಕೊಂಡು ಬರ್ತಾರೆ. ಅವರಿಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಮಗ್ರ ಸಾಹಿತ್ಯ ಅಂದರೆ ವಿಶೇಷವಾಗಿ ನಾಟಕ ಸಾಹಿತ್ಯವನ್ನು ಪರಿಗಣಿಸಿ ಅವರಿಗೆ ಜ್ಞಾನಪೀಠ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂತಕ್ಕಂಥದ್ದು. ಇವರು ಬರೆದಿರುವಂಥ ನಾಟಕ ಶಿವರಾತ್ರಿ ಅಂತಕ್ಕಂಥದ್ದು. ಇನ್ನು ಸಂಕ್ರಾಂತಿ, ಶಿವರಾತ್ರಿ ನಂತರ ಮತ್ತೊಂದು ಬರುತ್ತೆ ನವರಾತ್ರಿ ಅಂತಕ್ಕಂಥದ್ದು. ಈ ನವರಾತ್ರಿ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮಾಸ್ತಿ ಅಂದ ತಕ್ಷಣ ನಮ್ಗೆ ನೆನಪಾಗುತ್ತೆ ಕನ್ನಡದ ಆಸ್ತಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕ ಅಂತ ತಿಳ್ಕೊಂಡು ಹೆಸರುವಾಸಿಯಾಗಿದ್ದು, ಭಾಳಷ್ಟು ಸಲ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬರ್ತಾ ಇದೆ, ಕನ್ನಡ ಸಣ್ಣ ಕಥೆಗಳ ಜನಕ ಯಾರು ಅಂತ ತಿಳ್ಕೊಂಡು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತಕ್ಕಂಥದ್ದು ನೆನಪಿರಲಿ. ಇನ್ನು ಕಾಳರಾತ್ರಿ ಅಂತಕ್ಕಂಥ ಒಂದು ಕೃತಿ ಇದೆ. ಇದನ್ನು ಬರೆದವರು ಯಾರಪ್ಪ ಅಂತಂದರೆ ಮಧುರಚಂದ್ರು ಅಂತಕ್ಕಂಥದ್ದು. ಹಾಗಾದರೆ ವಿದ್ಯಾರ್ಥಿಗಳೇ ಸ್ಪಷ್ಟವಾಗಿ ಗಮನಿಸಿ, ಸಂಕ್ರಾಂತಿ ಬೇರೆ, ಶಿವರಾತ್ರಿ ಬೇರೆ, ನವರಾತ್ರಿ ಬೇರೆ. ಹಾಗಾದರೆ ನಮಗೆ ಇಲ್ಲಿ ನೋಡಲಿಕ್ಕೆ ಎಲ್ಲವೂ ರಾತ್ರಿ 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 ಅನ್ನಿಸ್ತದೆ. ಆದರೆ ಈ ಪ್ರಶ್ನೆಯನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಭಾಳಷ್ಟು ಕನ್ಫ್ಯೂಸ್ ಇರುವಂಥದ್ದು. ಇನ್ನೂ ಒಂದು ವಿಶೇಷ ಅಂಶವನ್ನು ನಾನು ಇಲ್ಲಿ ಗಮನಿಸ್ತೀನಿ ನೋಡಿ. ಸಂಕ್ರಾಂತಿ ಮತ್ತು ಶಿವರಾತ್ರಿ ಅಂತಕ್ಕಂಥ 2 ವಿಶೇಷ ಕೃತಿಗಳದಾವಲ್ಲ, ಇವು 2 ಬಸವಣ್ಣನವರ ಅಂದರೆ 12ನೇ ಶತಮಾನದ ಬಸವಣ್ಣನವರ ಜೀವನ ಚರಿತ್ರೆಯ ಮೇಲೆ ಆಧಾರಿತವಾಗಿರುವಂಥ 2 ಸುಪ್ರಸಿದ್ಧ ಕನ್ನಡದ ನಾಟಕಗಳು ಅಂತಕ್ಕಂಥದ್ದು ಕೂಡ ನಾವು ಮರೆಯುವ ಹಾಗಿಲ್ಲ. ಹಾಗಾದರೆ ಇಲ್ಲಿ ಮತ್ತೊಂದು ವಿಶೇಷ ಅಂಶವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ಸ್ಪರ್ಧಾ ಮಿತ್ರರೇ. ಇದರ ಮೇಲೆ ಭಾಳಷ್ಟು ಪ್ರಶ್ನೆಗಳನ್ನು ಕಳೆದ FDA, SDA ಕೇಳ್ತಕ್ಕಂಥದ್ದು ಯಾವ. ಹಾಗಾದರೆ ಇಲ್ಲಿ ಹುಡುಗಿ ಅಂತಕ್ಕಂಥ ಒಂದು ಹೆಸರನ್ನು ತೆಗೆದುಕೊಂಡಾಗ ಅಲ್ಲಿ ಭಾಳಷ್ಟು ಕವಿಗಳು ಅದರ ಮೇಲೆ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಹೋಗ್ತಾರೆ. ಅವರು ಬರೆದಿರುವಂಥ ಕೃತಿಗಳು ಈ ರೀತಿಯಾಗಿವೆ. ಮೊದಲನೇದಾಗಿ ತೆಗೆದುಕೊಂಡಾಗ ನಾಕೊಂದ ಹುಡುಗಿ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ಬರ್ಕೊಂಡು ಹೋಗ್ತಾರೆ ನೋಡ್ರಿ. ನಾಕೊಂದ ಹುಡುಗಿ ಅಂತ ತಿಳ್ಕೊಂಡು ಕೇಳಿದಾಗ ಆನಂದ ಅಂತಕ್ಕಂಥವ್ರು ಬರ್ಕೊಂಡು ಬಂದ್ದಾರೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಆನಂದ ಅಂದ ತಕ್ಷಣ ನೆನಪಾಗೋದು ಅವ್ರು ಬೇರೆ ಯಾರೂ ಅಲ್ಲ, ಅಜ್ಜಂಪುರ್ ಸೀತಾರಾಮ್. ಅವರ ಪೂರ್ಣ ಹೆಸರು ಕೇಳಿದ್ರೆ ಅಜ್ಜಂಪುರ್ ಸೀತಾರಾಮ್, ಅವರ ಕಾವ್ಯ ನಾಮ ಕೇಳಿದರೆ ಆನಂದ. ಇವರು ಬರೆದಿರುವಂಥ ಕೃತಿ ನಾಕೊಂದ ಹುಡುಗಿ ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ಮತ್ತೊಂದು ವಿಶೇಷ ಕೃತಿ ಇದೆ, ಕಥೆಯಾದಳು ಹುಡುಗಿ. ಇಲ್ಲಿ ಹುಡುಗಿ ಅಂತಕ್ಕಂಥ ಶಬ್ದ ಇದೆ ನೋಡಿ. ಕಥೆಯಾದಳು ಹುಡುಗಿ ಇದನ್ನು ಬರೆದವರು ಯಶವಂತ್ ಚಿತ್ತಾಲ್ ಅವರು ಬರ್ಕೊಂಡು ಬರ್ತಾರೆ. ಕಥೆಯಾದಳು ಹುಡುಗಿ ಬರೆದವರು ಯಾರಪ್ಪ ಅಂತಂದರೆ ಯಶವಂತ್ ಚಿತ್ತಾಲ್ ಅಂತಕ್ಕಂಥದ್ದು. ಇನ್ನು ಮತ್ತೊಂದು ವಿಶೇಷ ಅಂಶವನ್ನು ನಾವು ನೆನಪಿಸ್ಕೊತೀವಿ, ಅರ್ಧ ಸತ್ಯದ ಹುಡುಗಿ. ಇದನ್ನು ಬರೆದವರು ಯಾರಪ್ಪ ಅಂತಂದ್ರೆ ಚಂಪಾ ಅವರು ಬರ್ಕೊಂಡು ಹೋಗ್ತಾರೆ. ಹಾಗಾದರೆ ಕಪ್ಪು ಕಣ್ಣಿನ ಹುಡುಗಿ ಅಂತ ಕೇಳಿದಾಗ ಎಲ್ ಹನುಮಂತಯ್ಯ. ಹಾಗಾದರೆ ವಿಶೇಷವಾಗಿರುವಂಥ ಅಂಶವನ್ನು ನೆನಪಿಸಿಕೊಳ್ಳ್ರಿ ಸ್ಪರ್ಧಾ ಮಿತ್ರರೇ. ಇಲ್ಲಿ ಹುಡುಗಿ ಅಂತಕ್ಕಂಥ ಒಂದು
ಸಾಮಾನ್ಯವಾದ ಪದ ಇದ್ದರೂ ಕೂಡ ಅಲ್ಲಿ ಬರೆದಿರುವಂಥ ಕವಿಗಳನ್ನು ತೆಗೆದುಕೊಂಡಾಗ ಒಂದೊಂದು ಕೃತಿಗೆ ಒಂದೊಂದು ವಿಶೇಷವಾಗಿರುವಂತಹ ವ್ಯವಸ್ಥೆಯನ್ನು ನಮಗಿಲ್ಲಿ ಕಲ್ಪಿಸಿರುವಂಥದ್ದು ಗೊತ್ತಾಗುತ್ತೆ. ನಾಕೊಂದ ಹುಡುಗಿ ಇರ್ಬೋದು, ಆನಂತರದಲ್ಲಿ ಕಥೆಯಾದಳು ಹುಡುಗಿ, ಅರ್ಧ ಸತ್ಯದ ಹುಡುಗಿ, ಕಪ್ಪು ಕಣ್ಣಿನ ಹುಡುಗಿ, ಹೀಗೆ ಇದ್ರ ಮೇಲೆ ಸಾಕಷ್ಟು ಗೊಂದಲಗಳನ್ನು FD ಪರೀಕ್ಷೆಯಲ್ಲಿ ಮಾಡ್ತಿರ್ತಾನೆ. ಈ ಮುಂಬರುವಂತಹ ಏನು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂತಹ SDA ಪರೀಕ್ಷೆಯಲ್ಲಿ ಕೂಡ ಈ ರೀತಿಯಾಗಿರುವಂಥ ಗೊಂದಲಮಯ ಪ್ರಶ್ನೆಗಳು ಬಂದಾಗ ಅವನ್ನ ಸೂಕ್ಷ್ಮವಾಗಿ ತಾವೆಲ್ಲ ಅಧ್ಯಯನಶೀಲರಾಗಿ ಅವುಗಳನ್ನ ಒಂದ್ಸಲ ನೀವು ಟಿಪ್ಪಣಿ ಮಾಡಿಟ್ಕೊಂಡ್ರೆ ಭಾಳಷ್ಟು ಪರೀಕ್ಷೆಗೆ ಸಹಾಯ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಮತ್ತೊಂದು ವಿಶೇಷ ಒಂದು ಕೃತಿಯನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಸಾಗರದಾಚೆ, ಸಮುದ್ರದಾಚೆ, ಸಮುದ್ರದೀಚೆ ಅಂತಕ್ಕಂಥದ್ದನ್ನು ಬರ್ಕೊಂಡು ಬಂದವರು ಕನ್ನಡ ಸಾಹಿತ್ಯ ಲೋಕದ ಮತ್ತೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಹೀಕರು ಗೋಕಾಕ್. ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಅಂತ ಹೇಳಿ. ಇವರ ಶ್ರೇಷ್ಠ ಕೃತಿ ಭಾರತ ಸಿಂಧು ರಶ್ಮಿ ಅಂತ ಬರೀತಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ 1990ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಬಂತು ಅಂತಕ್ಕಂಥದ್ದು. ಇವರು ಬರೆದಿರುವಂಥ ಒಂದು ಪ್ರವಾಸ ಕಥನ ಸಮುದ್ರದಾಚೆ ಸಮುದ್ರದೀಚೆ ಅಂತಕ್ಕಂಥ ಒಂದು ಕೃತಿಯನ್ನು ಇವರು ಬರ್ಕೊಂಡು ಬರ್ತಾರೆ. ಇನ್ನೊಬ್ಬರು ಬರೀತಾರೆ ಕೃಷ್ಣಮೂರ್ತಿ ನಾಡಿಗ ಅಂಥೇಳಿ. ಇವರು ಬರೆದಿರುವಂಥದ್ದು ಸಾಗರದಾಚೆ ಅಂತ ಬರೀತಾರೆ. ಇವರು ಸಮುದ್ರದಾಚೆ, ಇವ್ರದ್ದು ಸಾಗರದಾಚೆ. ಇಂಥ ಪ್ರಶ್ನೆಗಳು ಬಂದಾಗ ಪರೀಕ್ಷೆಯಲ್ಲಿ ನಾವು ಸಾಗರ ಕೇಳಿದ್ರೆ ಸಮುದ್ರ, ಸಮುದ್ರ ಕೇಳಿದ್ರೆ ಸಾಗರ, ಈ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಇಂಥ ಪ್ರಶ್ನೆಗಳನ್ನ ನಾವು ಒಂದು ಕಡೆ ಬರೆದಿಟ್ಕೊಂಡ್ರೆ ಭಾಳಷ್ಟು ಸಹಾಯ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಈ ನಾಡಿನ ಧಾರವಾಡ ನೆಲದ ಗಟ್ಟಿ ಕವಿ, ವರಕವಿ ಅಂತ ತಿಳ್ಕೊಂಡು ಹೆಸರು ಪಡೆದಿರುವಂಥ ಕನ್ನಡ ಸಾಹಿತ್ಯ ಲೋಕದ ಧೀಮಂತ ಕವಿ ಯಾರಪ್ಪ ಅಂತಂದರೆ ದ.ರಾ. ಬೇಂದ್ರೆ ಅವರು. ಆ ದ.ರಾ. ಬೇಂದ್ರೆ ಅವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳ್ತೀವಿ. ಇವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತಪ್ಪ ಅಂತಂದರೆ ನಾಲ್ಕು ತಂತಿ ಅಂಥೇಳಿ. ಆ ನಾಲ್ಕು ತಂತಿ ಅಂತಕ್ಕಂಥ ಕವನ ಸಂಕಲನಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ತದೆ. ಅದರಲ್ಲಿರುವಂತಹ ಒಂದು 4 ಅಂಶಗಳು ನೆನಪಿಸ್ಕೋಬೇಕಾಗ್ತದೆ. ನಾನು, ನೀನು, ಆನು, ತಾನು, ನಾಲ್ಕೇ 4 ತಂತಿ ಜೀವನದ ತಂತಿ ಅಂತ ಬರೀತಾರೆ. ಇದರ ಅರ್ಥ ಬದುಕನ್ನು ನಡೆಸಲಿಕ್ಕೆ ಏನು ಬೇಕು ಅಂತಕ್ಕಂಥದ್ದನ್ನು ನಡೆಸಿಕೊಟ್ಟವರು. ಹೆಂಗೆ ಬದುಕಿದ್ರು ಹಂಗೆ ಬರೆದ್ರು, ಹೆಂಗೆ ಬರೆದ್ರು ಹಂಗೆ ಬದುಕಿದರು ಅಂಥ ಒಬ್ಬ ಶ್ರೇಷ್ಠ ಕವಿ, ಕನ್ನಡ ನಾಡು ಕಂಡಿರುವಂಥ ಅಪ್ರತಿಮ ಕವಿ, ಕನ್ನಡಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿ ತಂದಿರುವಂಥ ಈ ನಾಡಿನ ಧಾರವಾಡ ನೆಲದ ಗಟ್ಟಿ ಕವಿ, ಉತ್ತರ ಕರ್ನಾಟಕದ ಆಡು ಭಾಷೆಯ ಶೈಲಿಯಲ್ಲಿ ಬರೆದುಕೊಂಡು ಹೋಗಿರುವಂಥ ಕವಿ ದ.ರಾ. ಬೇಂದ್ರೆ ಅವರು. ಈ ಬೇಂದ್ರೆ ಅವರ ಒಂದು ಕೃತಿ ಆ ಥರ ಈ ಥರ ಅಂತ ಬರೀತಾರೆ. ಇವರು ಆ ಥರ ಈ ಥರ ಅಂತ ಬರೆದ್ರೆ ನಮ್ಮ ಗಿರಡ್ಡಿ ಗೋವಿಂದರಾಜ್, ನಿಮಗೆಲ್ಲ ಗೊತ್ತಿದೆ, ಇದೇ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಆ ಗಿರಡ್ಡಿ ಗೋವಿಂದರಾಜ್ ಅವರು ಬರೀತಾರೆ ಆ ಮುಖ ಈ ಮುಖ, ಆ ಥರ ಈ ಥರ ಕೇಳಿದ್ರೆ ದ.ರಾ. ಬೇಂದ್ರೆ ಅಂತ ಹಾಕ್ರಿ, ಗಿರಡ್ಡಿ ಗೋವಿಂದರಾಜ್ ಅವರ ಕೃತಿ ಕೇಳಿದ್ರೆ ಆ ಮುಖ ಈ ಮುಖ ಅಂತಕ್ಕಂಥದ್ದನ್ನು ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಇನ್ನು 2 ವಿಶೇಷ ಅಭಿನಂದನಾ ಗ್ರಂಥಗಳನ್ನ ಇಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀನಿ. ಏನು ಹಾಗಾದರೆ ಅವು? ಬೆಳವಲ ಅಂತಕ್ಕಂಥ ಒಂದು ಶ್ರೇಷ್ಠ ಕೃತಿ, ಇದು ಅಭಿನಂದನಾ ಗ್ರಂಥ. ಏನು ಅಭಿನಂದನಾ ಗ್ರಂಥ ಅಂದರೆ ಅಲ್ಲಿರುವಂತಹ ಸಾಹಿತ್ಯಿಕವಾಗಿ ಓದುಗರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅವರು ಆ ಕವಿಗೆ ಕೊಡುವಂತಹ ಒಂದು ವಿಶೇಷ ಸಮಾರಂಭದಲ್ಲಿ ಅವರ ಬಗ್ಗೆ ಬರೆದಿರುವಂಥ ಒಂದು ಪುಸ್ತಕ. ಅಂಥ ಸಮಾರಂಭದಲ್ಲಿ ಕೊಟ್ಟಿರುವಂಥ 2 ಕೃತಿಗಳು. ಒಂದು ಬೆಳವಲ ಅಂತಕ್ಕಂಥ ಕೃತಿ, ಇದು ಯಾರ ಒಂದು ಕೃತಿಯಪ್ಪ ಅಂತಂದರೆ ಬೆಟಗೇರಿ ಕೃಷ್ಣ ಶರ್ಮಾ ಅವರಿಗೆ ಅರ್ಪಿಸಿರುವಂಥ ಅಭಿನಂದನಾ ಗ್ರಂಥ ಅಂಥೇಳಿ. ಈ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕಳೆದ ಅವರಲ್ಲಿ ಇವ್ರ ಮೇಲೆ ಒಂದು ಪ್ರಶ್ನೆ ಬಂದಿತ್ತು. ಏನಪ್ಪ ಅಂದರೆ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕಾವ್ಯನಾಮ ಏನು ಅಂತ ಕೇಳಿದ್ರು. ಆನಂದ ಕಂದ. ನೆನಪಿರಲಿ, ಕೇವಲ ಆನಂದ ಅಂತ ಕೇಳಿದ್ರೆ ಅಜ್ಜಂಪುರ ಸೀತಾರಾಮ್ ಅಂತ ಹಾಕ್ರಿ, ಆನಂದ ಕಂದ ಅಂತ ಕೇಳಿದ್ರೆ ಬೆಟಗೇರಿ ಕೃಷ್ಣ ಶರ್ಮಾ ಅಂತ ಹಾಕಬೇಕಾಗ್ತದೆ. ಇದನ್ನು ತಾವೆಲ್ಲ ಸ್ಪಷ್ಟವಾಗಿ ಗಮನಿಸ್ರಿ ಅಂತಕ್ಕಂಥದ್ದು. ಇನ್ನು ಬೆಳ್ವಲ್ ನೋಡಿ, ಬೆಳವಲ ಅನ್ನುವ ಶಬ್ದ ಪೂರ್ಣವಾಗಿ ಕೊಟ್ಟಿದ್ದಾನೆ. ಬೆಳ್ವಲ ಅಂತ ಇನ್ನೂ ಮತ್ತೊಂದು ಹೆಸರಿದೆ. ಬೆಳ್ವಲ ಅಂದರೆ ಡಾಕ್ಟರ್ R.C. ಹಿರೇಮಠ ಅವರು ಬರ್ಕೊಂಡು ಬರ್ತಾರೆ. ಬೆಳವಲ ಅಂತ ಕೇಳಿದ್ರೆ ಬೆಟಗೇರಿ ಕೃಷ್ಣ ಶರ್ಮಾ, ಬೆಳ್ವಲ ಅದನ್ನು ಪೂರ್ಣವಾಗಿ ಬರ್ಕೊಂಡಾಗ ಡಾಕ್ಟರ್ R.C. ಹಿರೇಮಠ್. ನಿಮಗೆಲ್ಲ ಗೊತ್ತಿದೆ, ಡಾಕ್ಟರ್ R.C. ಹಿರೇಮಠ್ ಅಧ್ಯಯನ ಕೇಂದ್ರ ಅಂತ ತಿಳ್ಕೊಂಡು ಇವತ್ತಿ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕನ್ನಡ ಅಧ್ಯಯನ ಪೀಠಕ್ಕೆ ಇರುವಂಥ ಹೆಸರು ಡಾಕ್ಟರ್ R.C. ಹಿರೇಮಠ್ ಅಧ್ಯಯನ ಪೀಠ ಅಂತ ಕರಿತೀವಿ. ಆ ಡಾಕ್ಟರ್ R.C. ಹಿರೇಮಠ್ ಅವರಿಗೆ ಅಭಿನಂದನಾ ಗ್ರಂಥ ಬೆಳ್ವಲ ಅಂತಕ್ಕಂಥದ್ದು. ಇನ್ನು ಮತ್ತೊಂದು ವಿಶೇಷವಾಗಿರುವಂತಹ ಕೃತಿಯನ್ನು ತಿಳ್ಕೊಂಡು ಬರ್ತಾನೆ. 2 ಪ್ರಮುಖವಾಗಿರುವ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳು, ಒಂದು ಜಾತಕ ತಿಲಕ, ಇನ್ನೊಂದು ಮದನ ತಿಲಕ ಅಂತ. ಈ ಜಾತಕ ತಿಲಕ ಅಂತಕ್ಕಂಥ ಕೃತಿಯನ್ನು ಬರ್ಕೊಂಡು ಬಂದವರು ಶ್ರೀಧರಾಚಾರ್ಯ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಕವಿ ಇದನ್ನು ಬರ್ಕೊಂಡು ಬರ್ತಾನೆ. ಮದನ ತಿಲಕ ಅಂತ ಬರ್ಕೊಂಡು ಬರ್ತಾರೆ ಚಂದ್ರರಾಜನ ಮದನ ತಿಲಕ ಅಂಥೇಳಿ. ವಿಶೇಷ ಗೊತ್ತಿರಲಿ, ಈ ಜಾತಕ ತಿಲಕ ಇದೆಯಲ್ಲ, ಇದರ ಮೇಲೆ ಕಳೆದ FDಯಲ್ಲಿ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿತ್ತು. ಏನು ಕೇಳಿದ್ರು? ಹಾಗೆ ಈ ಜಾತಕ ತಿಲಕ ಅಂತಕ್ಕಂಥದ್ದು ಇದು ಕನ್ನಡ ಸಾಹಿತ್ಯ ಲೋಕದ ಕನ್ನಡದ ಮೊಟ್ಟ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು, ಕನ್ನಡದ ಮೊಟ್ಟ ಮೊದಲ ಜ್ಯೋತಿಷ್ಯ ಗ್ರಂಥ ಅಂತ ಯಾವುದಕ್ಕೆ ಕರಿತೀವಿ ಅಂತ ಪ್ರಶ್ನೆ ಕೇಳಿದರೆ ಅದು ಜಾತಕ ತಿಲಕ. ಅದನ್ನು ಬರೆದವ್ರು ಯಾರಪ್ಪ ಅಂತಂದರೆ ಇಲ್ಲಿ ಶ್ರೀಧರಾಚಾರ್ಯ ಅಂತ ಹಾಕಬೇಕಾಗ್ತದೆ. ಇನ್ನು ಮದನ ತಿಲಕ, ಚಂದ್ರರಾಜನ ಮದನ ತಿಲಕ. ವಿಶೇಷ ಅಂದರೆ
ಇದು ಒಂದು ಕನ್ನಡದ ಮೊಟ್ಟ ಮೊದಲ ಕಾಮಶಾಸ್ತ್ರ ಗ್ರಂಥ ಅಂತ ಕೂಡ ಕರಿತೀವಿ. ಚಂದ್ರರಾಜನ ಮದನ ತಿಲಕ, ಇದರಲ್ಲಿ ಅಚ್ಚು ಕನ್ನಡದ ಕೆಲವು ಪದಗಳನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು. ಹೀಗಾಗಿ 2 ವಿಶೇಷ ಕೃತಿಗಳನ್ನು ತಾವೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಗಮನದಲ್ಲಿ ಇಟ್ಕೊಳ್ರಿ ಅಂತಕ್ಕಂಥದ್ದು. ಇಲ್ಲಿ ಬಾಗಿಲು ನೋಡಿ, ಬಾಗಿಲು ಅಂತ ತಿಳ್ಕೊಂಡು ಒಂದು ಸಣ್ಣ ಶಬ್ದದಿಂದ ಸಾಕಷ್ಟು ಕೃತಿಗಳನ್ನು ನಾವು ಕನ್ನಡದಲ್ಲಿ ಭಾಳಷ್ಟು ಕನ್ಫ್ಯೂಸ್ ಮಾಡುವಂತಹ ಸಾಧ್ಯತೆ ಇರ್ತದೆ. ಹಾಗಾದರೆ ಆ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಏನಪ್ಪ ನಿವಾರಣೆ ಇದೆ. ತೆರೆದ ಬಾಗಿಲು ಅಂತಕ್ಕಂಥ ಒಂದು ಶ್ರೇಷ್ಠ ಕೃತಿ, ಇದನ್ನು ಬರ್ಕೊಂಡು ಬಂದವರು KS ನರಸಿಂಹಸ್ವಾಮಿ ಅಂತಕ್ಕಂಥದ್ದು. ಕನ್ನಡದಲ್ಲಿ ಪ್ರೇಮ ಕವಿ ಅಂತ ತಿಳ್ಕೊಂಡು ಕರಿತೀವಿ KS ನರಸಿಂಹಸ್ವಾಮಿ ಅವರಿಗೆ. ಪ್ರೇಮ ಕವಿ KS ನರಸಿಂಹಸ್ವಾಮಿ ಅವರು ಬರೆದಿರುವಂಥದ್ದು ತೆರೆದ ಬಾಗಿಲು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಅಂತಕ್ಕಂಥ ಕನ್ನಡ ನಾಡಿನ ಜನತೆಗೆ ಜನಪದ ಸಾಹಿತ್ಯದ ಜೊತೆಗೆ ಒಂದು ಸಂಸ್ಕೃತಿಯನ್ನು ಬೆಳೆಸಿರ್ತಕ್ಕಂಥ ಕನ್ನಡದ ಕವಿ KS ನರಸಿಂಹಸ್ವಾಮಿ ಅವರಿಗೆ ಪ್ರೇಮ ಕವಿ ಅಂತ ನಾವು ಕರಿತೀವಿ. ಅವರು ಬರೆದದ್ದು ತೆರೆದ ಬಾಗಿಲು. ಇನ್ನು ತ್ರಿವೇಣಿ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಕಾದಂಬರಿಕಾರ್ತಿ. ತ್ರಿವೇಣಿಯವರ ಕಾದಂಬರಿಗಳು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅದ್ವಿತೀಯವಾಗಿರುವಂಥ ಕಾದಂಬರಿಗಳು. ಆ ತ್ರಿವೇಣಿಯವರು ಬರೆದಿರುವಂಥದ್ದು ಮುಚ್ಚಿದ ಬಾಗಿಲು ಅಂತ ಬರೀತಾರೆ. ಇನ್ನು ತೆರೆದ ದಾರಿ ಅಂತ ಬರೀತಾರೆ GS ಶಿವರುದ್ರಪ್ಪನವರು ಕನ್ನಡದ 3ನೇ ರಾಷ್ಟ್ರಕವಿ ಅಂತ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೆ. ಹಾಗಾದರೆ ತೆರೆದ ಬಾಗಿಲು ಕೇಳಿದರೆ ಬೇರೆ, ಮುಚ್ಚಿದ ಬಾಗಿಲು ಬೇರೆ, ತೆರೆದ ದಾರಿ ಬೇರೆ. ಇಂಥ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳಿದಾಗ ತಾವು ಅದರ ಬಗ್ಗೆ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಗಮನಿಸಿದಾಗ ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂಥದ್ದು. ಇನ್ನು 2 ವಿಶೇಷ ಪ್ರಶ್ನೆಗಳನ್ನು ಇಲ್ಲೇ ತಗೊಂಡ್ಬರ್ತಾ ಇದ್ದೀನಿ. ಈ FDA ಪರೀಕ್ಷೆಯಲ್ಲಿ ಕಳೆದ ಅವಧಿಯಲ್ಲಿ ಇದನ್ನು ಕೇಳಿದ್ರು ಅಂತಕ್ಕಂಥದ್ದು. ಆವರಣ ಅಂತಕ್ಕಂಥ ಒಂದು ಕೃತಿ SL ಭೈರಪ್ಪ ಅವರು ಬರ್ಕೊಂಡು ಬರ್ತಾರೆ. ಹಾಗಾದರೆ SL ಭೈರಪ್ಪ ಅವರ ಒಂದಿಷ್ಟು ವಿಚಾರಗಳು ನಿಮ್ಗೆ ಗೊತ್ತಿರಲಿ. ಕನ್ನಡ ಸಾಹಿತ್ಯ ಕಂಡ ಅತ್ಯಂತ ಶ್ರೇಷ್ಠ ಕಾದಂಬರಿಕಾರ ಯಾರಂದರೆ SL ಭೈರಪ್ಪ ಅವರು. ಈ SL ಭೈರಪ್ಪ ಅವರು ಆವರಣ ಅಂತಕ್ಕಂಥದ್ದಿರ್ಬೋದು, ತಂತು ಅಂತಕ್ಕಂಥದ್ದಿರ್ಬೋದು, ಅಂಚು ಅಂತಕ್ಕಂಥದ್ದಿರ್ಬೋದು, ಆಮೇಲೆ ಅಲ್ಲಿ ಬಂದಿರುವಂತಹ ತಬ್ಬಲಿ ನೀನಾದೆ ಮಗನೆ ಅಂತಕ್ಕಂಥದ್ದಿರ್ಬೋದು, ನಾಯಿ ನೆರಳು ಅಂತಕ್ಕಂಥದ್ದಿರ್ಬೋದು, ದಾಟು, ಪರ್ವ, ಈ ರೀತಿಯಾಗಿರುವಂಥ ಸಾಕಷ್ಟು ಕೃತಿಗಳನ್ನು ಅವರು ಬರ್ಕೊಂಡು ಬಂದಿದ್ದಾರೆ. ಕನ್ನಡ ಸಾಹಿತ್ಯ ವಂಶವೃಕ್ಷ ಇರ್ಬೋದು, ಇವೆಲ್ಲ SL ಭೈರಪ್ಪ ಅವರ ಶ್ರೇಷ್ಠ ಕಾದಂಬರಿಗಳು. ಹಾಗೆ SL ಭೈರಪ್ಪ ಅವರಿಗೆ ಕಳೆದ 2019ರಲ್ಲಿ ಇಲ್ಲಿ ಬೇಂದ್ರೆ ಸ್ಮಾರಕ ಟ್ರಸ್ಟ್ ವತಿಯಿಂದ ಕೊಡುವಂಥ ಒಂದು ಪ್ರಶಸ್ತಿ, ಬೇಂದ್ರೆ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿರುವಂಥವರು SL ಭೈರಪ್ಪ ಅಂತಕ್ಕಂಥವ್ರು. ಇನ್ನು ಆವರಣ ಕೇಳಿದರೆ SL ಭೈರಪ್ಪ ಅಂತ ಬರೀರಿ. ಅನಾವರಣ ಅಂತಕ್ಕಂಥ ಮತ್ತೊಂದು ಕೃತಿ ಇದೆ, ಇದನ್ನು ಬರೆದವರು GS ಶಿವರುದ್ರಪ್ಪ. ಅನಾವರಣ, ಆವರಣ ಕೇಳಿದರೆ SL ಭೈರಪ್ಪ, ಅನಾವರಣ ಕೇಳಿದರೆ ಇಲ್ಲಿ GS ಶಿವರುದ್ರಪ್ಪನ ಅಂತ ಬರಿಬೇಕಾಗ್ತದೆ. ಹಾಗಾದರೆ ಒಂದೇ ಶಬ್ದದಲ್ಲಿ ಆವರಣ ಅನಾವರಣ ಇಲ್ಲಿ ಭಾಳಷ್ಟು ನಮಗೆ ಕನ್ಫ್ಯೂಸ್ ಆಗ್ತದೆ. ಇಂಥವುಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಓದಿದ್ದೇ ಆದರೆ ಭಾಳಷ್ಟು ಸಾಹಿತ್ಯಿಕ ಮೇಲೆ ಬರುವಂಥ ಪ್ರಶ್ನೆಗಳಿಗೆ ಅಲ್ಲಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಇನ್ನು ಮತ್ತೊಂದು ವಿಶೇಷವಾಗಿರುವಂಥ ಕೃತಿ ಇದೆ, ಆಕಾಶ ದೀಪ ಬೇರೆ, ಆಕಾಶ ಬುಟ್ಟಿ ಬೇರೆ ಅಂತಕ್ಕಂಥದ್ದು. ಆಕಾಶ ದೀಪ ಅಂತ ತಿಳ್ಕೊಂಡು ಇದನ್ನು ಬರ್ಕೊಂಡು ಬಂದವರು M ಗೋಪಾಲಕೃಷ್ಣ ಅಡಿಗ ಅಂತಕ್ಕಂಥವರು. ಯಾವ ಮೋಹನ ಮುರುಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಅಂತಕ್ಕಂಥ ಒಂದು ಸಾಲಿನೊಂದಿಗೆ ಜಗತ್ಪ್ರಸಿದ್ಧ ಈ ಕನ್ನಡ ನಾಡಿಗೆ ಅಪರೂಪದ ಕವಿ M ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವಂಥದ್ದು ಆಕಾಶ ದೀಪ. ಆದರೆ ಆಕಾಶ ಬುಟ್ಟಿ ಅಂತ ಬರ್ಕೊಂಡು ಬರ್ತಾರೆ, ಅದೊಂದು ಕವನ ಸಂಕಲನ ಬರ್ಕೊಂಡು ಬಂದವರು ಚೆನ್ನವೀರ ಕಣಿವೆಯವರು ಬರೀತಾರೆ. ಹಾಗಾದರೆ ಈ 2 ಆಕಾಶ ದೀಪ ಬೇರೆ, ಆಕಾಶ ಬುಟ್ಟಿ ಬೇರೆ, ಇಂಥ ಪ್ರಶ್ನೆಗಳು ಬಂದಾಗ ಕೂಡ ತಾವು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದರೆ ಅಲ್ಲಿ ಕೂಡ ಸಾಕಷ್ಟು ವಿಚಾರಗಳನ್ನು ನಾವು ತಗೋಬೋದು ಅಂತ ನೋಡಿ. ಇನ್ನು ಮುಂದಿನ ಪ್ರಶ್ನೆ ಎಷ್ಟು ಚೆನ್ನಾಗಿ ಇದೆ ಅಂತಕ್ಕಂಥದ್ದು, ಹೂಗಳು. ಹೂವು ಅಂತಕ್ಕಂಥ ಹೆಸರಿನೊಂದಿಗೆ ಸಾಕಷ್ಟು ಕೃತಿಗಳನ್ನು ನಮ್ಮ ಕನ್ನಡ ಸಾಹಿತ್ಯದ ಕವಿಗಳು ಬರ್ಕೊಂಡು ಬಂದಿದ್ದಾರೆ. ಯಾವೆಲ್ಲ ಹೂಗಳದವು ನೋಡಿ. ಹೊಕ್ಕಳಲ್ಲಿ ಹೂವಿಲ್ಲ ಅಂತಕ್ಕಂಥ ಒಂದು ಕೃತಿ ಇದೆ, ಹೊಕ್ಕಳಲ್ಲಿ ಹೂವಿಲ್ಲ. ಇದನ್ನು ಬರೆದವರು AK ರಾಮಾನುಜನ್ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಕನ್ನಡ ಸಾಹಿತ್ಯದ ಕವಿ ಬರ್ಕೊಂಡು ಬರ್ತಾರೆ. ಇನ್ನು ಹೊಕ್ಕಳಲ್ಲಿ ಹೂವಿದೆ ಅಂತ ತಿಳ್ಕೊಂಡು ಬರೀತಾರೆ, ಇದನ್ನು ರಂಜಾನ್ ದರ್ಗಾ ಅವರು ಬರ್ಕೊಂಡು ಬರ್ತಾರೆ. ಇನ್ನು ಬಕುಲದ ಹೂಗಳು ಅಂತ ಬರೀತಾರೆ ಸೂರಂ ಯಕ್ಕುಂಡಿ ಅವರು. ನೋಡಿ, ಇಲ್ಲಿ ಹೂವು ಅಂತಕ್ಕಂಥದ್ದು ಸಾಮಾನ್ಯ ಪದ ಆದರೂ ಕೂಡ ಅದರ ಮೇಲೆ 3 ಕೃತಿಗಳನ್ನು ನಾವು ಪರೀಕ್ಷೆಯಲ್ಲಿ ಭಾಳಷ್ಟು ಸಲ ಇದರ ಮೇಲೆ ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗಾದರೆ ಹೊಕ್ಕಳಲ್ಲಿ ಹೂವಿಲ್ಲ AK ರಾಮಾನುಜನ್, ಹೊಕ್ಕಳಲ್ಲಿ ಹೂವಿದೆ ಅಂತ ಕೇಳಿದರೆ ರಂಜಾನ್ ದರ್ಗಾ, ಬಕುಲದ ಹೂಗಳಂದರೆ ಸೂರಂ ಯಕ್ಕುಂಡಿ. ಇದು ಹೂವಿನ ಮೇಲೆ ಈ ರೀತಿಯಾಗಿರುವಂತಹ ಭಾಳಷ್ಟು ಕನ್ಫ್ಯೂಸ್ ಮಾಡುವಂಥ ಪ್ರಶ್ನೆಗಳು ಬರ್ತವೆ ವಿದ್ಯಾರ್ಥಿಗಳೇ. ಇಂಥವುಗಳನ್ನು ನಾವು ಗಮನಿಸಿದಾಗ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ನವೋದಯ, ನವ್ಯ, ದಲಿತ ಮತ್ತು ಬಂಡಾಯ ಸಾಹಿತ್ಯದಲ್ಲಿ ಯಾವುದೇ ಕೃತಿಗಳನ್ನು ಕೇಳಿದರೂ ಕೂಡ ಮಿಸ್ ಆಗಲಾರ್ದಂಗೆ ಸರಿಯಾಗಿ ನಾವು ಅದನ್ನು ಉತ್ತರಿಸಿದ್ದೇ ಆದರೆ ಸಾಕಷ್ಟು ಪ್ರಶ್ನೆಗಳಿಗೆ ಇಲ್ಲಿ ನಿವಾರಣೆ ಆಗ್ತದೆ. ಇಂಥವುಗಳನ್ನು ನಾವು ಬರೀಬೇಕಾದಾಗ, ಓದಬೇಕಾದಾಗ ಟಿಪ್ಪಣಿ ಮಾಡಿಟ್ಕೊಂಡ್ರೆ ಭಾಳ ಸರಳ ಆಗ್ತದೆ ಅಂತಕ್ಕಂಥದ್ದು. ಇಲ್ಲಿ ಮತ್ತೊಂದು ಕೃತಿ ಇದೆ, ಮುಸ್ಸಂಜೆ ಕಥಾ ಪ್ರಸಂಗ. P ಲಂಕೇಶ್ ಅವರು ಬರ್ಕೊಂಬರ್ತಾರೆ. ಮುಸ್ಸಂಜೆ ಕಥಾ ಪ್ರಸಂಗ, ನನ್ನ ತಂಗಿಗೊಂದು ಗಂಡು ಕೊಡಿ, ಆಮೇಲೆ ಕಲ್ಲು ಕರಗುವ ಸಮಯ, ಹುಳಿ ಮಾವಿನ ಮರ. ಅದು P ಲಂಕೇಶ್ ಅವರ ಆತ್ಮಕಥೆ. ಕಳೆದ SDA ಪರೀಕ್ಷೆಯಲ್ಲಿ ಕೇಳಿದರು.
ಹುಳಿ ಮಾವಿನ ಮರ ಇದು ಯಾರ ಆತ್ಮಕಥೆ ಅಂತ ಕೇಳಿದ್ರೆ ಪಿ ಲಂಕೇಶ್ ಅವರು. ಹಾಗಾದ್ರೆ ಮಂಟೇಸ್ವಾಮಿ ಕಥಾ ಪ್ರಸಂಗ ಅಂತಕ್ಕಂಥ ಒಬ್ಬರು ಬರೀತಾರೆ ಎಚ್.ಎಸ್. ಶಿವಪ್ರಕಾಶ್. ಮಬ್ಬಿನ ಹಾಗೆ ಕಣಿವೆಯ ಆಸೆ ಅಂತಕ್ಕಂಥದ್ದು ಎಚ್.ಎಸ್. ಶಿವಪ್ರಕಾಶ್ ಅವರು ಕನ್ನಡ ಸಾಹಿತ್ಯ ಕಂಡ ಅಪರೂಪದ ಕವಿ ಅಂತಕ್ಕಂಥದ್ದು. ಆ ಎಚ್.ಎಸ್. ಶಿವಪ್ರಕಾಶ್ ಅವ್ರಿಗೆ ನಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗೆ ಎಚ್.ಎಸ್. ಶಿವಪ್ರಕಾಶ್ ಅವರಿಗೆ ನೃಪತುಂಗ ಪ್ರಶಸ್ತಿ ಅವಾರ್ಡ್ ಕೂಡ ಆಯಿತು ಅಂತಕ್ಕಂಥದ್ದು ತಮ್ಮೆಲ್ಲರಿಗೆ ಗಮನದಲ್ಲಿರಲಿ. ಹಾಗಾದರೆ ಮುಸ್ಸಂಜೆ ಕಥಾ ಪ್ರಸಂಗ ಪಿ ಲಂಕೇಶ್ ಅಂತ ಹಾಕಬೇಕು. ಮಂಟೇಸ್ವಾಮಿ ಕಥಾ ಪ್ರಸಂಗ ಅಂತ ಕೇಳಿದರೆ ಎಚ್.ಎಸ್. ಶಿವಪ್ರಕಾಶ್ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಕಥಾ ಪ್ರಸಂಗ ಅಂತಲೇ ಇದೆ ಎರಡು. ಆದರೆ ಪರೀಕ್ಷೆಯಲ್ಲಿ ಏನು ಮಾಡಿಬಿಡ್ತಾನೆ ಅಂತಂದ್ರೆ ಎರಡನ್ನು ನಾವೇನು ಮಾಡ್ತೀನಪ್ಪ ಅಂತಂದರೆ ಕನ್ಫ್ಯೂಸ್ ಮಾಡ್ತಾನೆ. ಇಂಥವುಗಳನ್ನ ತಾವು ಸ್ಪಷ್ಟವಾಗಿ ಗಮನಿಸ್ರಿ ಅಂತಕ್ಕಂಥದ್ದು. ಇನ್ನು ಕಿಂದರ ಜೋಗಿ ಅಂತಕ್ಕಂಥ ಒಂದು ಶ್ರೇಷ್ಠ ಒಂದು ಕೃತಿಯನ್ನು ನಾವು ನೋಡ್ಕೊಂಬಾರ್ದು. ಕಿಂದರ ಜೋಗಿ, ಈ ಕಿಂದರ ಜೋಗಿ ಬರೆದವ್ರು ಯಾರಪ್ಪ ಅಂತ ಕುವೆಂಪು ಅವರು. ಕುಮಟೆಗೆ ಬಂದ ಕಿಂದರ ಜೋಗಿ ಅಂತ ಬರ್ಕೊಂಡು ಬಂದವರು ಯಶವಂತ್ ಚಿತ್ತಾಲ್. ಇಲ್ಲಿ ಕಿಂದರ ಜೋಗಿ ಸಾಮಾನ್ಯವಾದ ಎರಡು ಪದಗಳಿದ್ದರೂ ಕೂಡ ಅದನ್ನು ಬರೆದಂಥ ಕವಿಗಳು ಏನಾಗ್ತಾರಪ್ಪ ಅಂತ ಚೇಂಜ್ ಆಗ್ತಾರೆ. ಇಂಥವುಗಳನ್ನ ನಾವು ಗಮನಿಸಿ ಅಧ್ಯಯನ ಮಾಡಿದಾಗ ಅಲ್ಲಿ ಬರುವಂಥ ಪ್ರಶ್ನೆಗಳಿಗೆ ನೇರವಾಗಿ ನಾವು ಉತ್ತರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಇನ್ನು ರಕ್ತಾಕ್ಷಿ ಬೇರೆ, ಕಾವ್ಯಾಕ್ಷಿ ಬೇರೆ. ರಕ್ತಾಕ್ಷಿ ಅಂತಕ್ಕಂಥದ್ದು ಕುವೆಂಪು ಅವರ ಒಂದು ಶ್ರೇಷ್ಠ ನಾಟಕ. ರಕ್ತಾಕ್ಷಿ, ಬೆರಳಿಗೆ ಕೊರಳು, ಇವೆಲ್ಲ ಕುವೆಂಪು ಅವರು. ಕಾವ್ಯಾಕ್ಷಿ ಬರೀತಾರೆ ಚನ್ನವೀರ ಕಣಿವೆಯವರು. ಕಾವ್ಯಾಕ್ಷಿ, ಸಾಮಗಾನ, ಒಲವು ಚಲವು ಭಾಳ ಅದ್ಭುತವಾಗಿರುವಂತಹ ಕವನ ಸಂಕಲನವನ್ನು ಬರೀತಾರೆ. ರಕ್ತಾಕ್ಷಿ ಬೇರೆ, ಕಾವ್ಯಾಕ್ಷಿ ಬೇರೆ. ಇನ್ನು ಭಾವತರಂಗ, ಅಂತರಂಗ, ಅಂತರಾಳ. ನೋಡಿ ಇಲ್ಲಿ ಒಂದಿಷ್ಟು ಶಬ್ದ ಗಮನಿಸ್ರಿ. ತರಂಗ ಅಂತಕ್ಕಂಥ ಶಬ್ದದ ಮೂಲಕ 3 ಕೃತಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಭಾವತರಂಗ, ಅಂತರಂಗ, ಅಂತರಾಳ ಅಂಥೇಳಿ. ಭಾವತರಂಗ ಇದನ್ನು ಬರೆದವರು ಯಾರಂದ್ರೆ ಎಂ ಗೋಪಾಲಕೃಷ್ಣ ಅಡಿಗೆ ಅವರು ಬರ್ಕೊಂಡು ಬರ್ತಾರೆ. ಅಂತರಂಗ ದೇವುಡು ಅವರು ಬರೀತಾರೆ. ಅಂತರಾಳ ಅಂತ ಕೇಳಿದರೆ ಶಾಂತಿನಾಥ್ ದೇಸಾಯಿ ಅವರು. ಕೃತಿಗಳು ನೋಡಲಿಕ್ಕೆ ಸೇಮ್ ಅನ್ನಿಸ್ತದೆ, ಆದ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಇಂಥವುಗಳನ್ನು ತಾವು ಸ್ಪಷ್ಟವಾಗಿ ಗಮನಿಸಬೇಕಾಗ್ತದೆ. ಭಾವತರಂಗ, ಅಂತರಂಗ, ಅಂತರಾಳ ಇಂಥ ಕೃತಿಗಳನ್ನು ಸ್ಪಷ್ಟವಾಗಿ ಗಮನಿಸಿದೇ ಆದರೆ ಸಾಕಷ್ಟು ಪ್ರಶ್ನೆಗಳು ಇದರ ಮೇಲೆ ಬರುವಂಥದ್ದು. ಹಾಗಾದರೆ ಇವುಗಳು SDA, FDA ಮತ್ತು ಗ್ರೂಪ್ ಸಿ ಪರೀಕ್ಷೆಗೆ ಭಾಳಷ್ಟು ಸಲ ಈ ಪರೀಕ್ಷೆಯಲ್ಲಿ ಇದನ್ನು ಕೇಳಿದ್ದಾರೆ. ಇವುಗಳನ್ನು ತಾವೆಲ್ಲ ಗಮನಿಸ್ರಿ ಅಂತಕ್ಕಂಥದ್ದು. ಇನ್ನು ಮಲ್ಲಿಗೆ ಅಂತಕ್ಕಂಥದ್ದು ಅಂದ ತಕ್ಷಣ ನೆನಪಾಗ್ತದೆ ಮೈಸೂರು ಮಲ್ಲಿಗೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೆ ಗಮನದಲ್ಲಿ ಬರ್ತದೆ. ಈ ಮಲ್ಲಿಗೆ ಅಂತಕ್ಕಂಥ ಒಂದು ಪದದ ಮೇಲೆ ಸುಮಾರು 4 ಕೃತಿಗಳನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು. ಇಲ್ಲಿ ಮೊದಲನೇದಾಗಿ ಬಂದುಬಿಟ್ಟು ಅಂಜು ಮಲ್ಲಿಗೆ ಅಂತಕ್ಕಂಥದ್ದು. ಹಾಗಾದ್ರೆ ಅಂಜು ಮಲ್ಲಿಗೆ ಇದನ್ನು ಬರೆದವರು ಯಾರು ಪ್ರಶ್ನೆ. ಅಂಜು ಮಲ್ಲಿಗೆ ಬೇರೆ, ಕಾಡು ಮಲ್ಲಿಗೆ ಬೇರೆ, ಮೈಸೂರು ಮಲ್ಲಿಗೆ ಬೇರೆ, ಜಾಜಿ ಮಲ್ಲಿಗೆ ಬೇರೆ. ಹೀಗೆ ಮಲ್ಲಿಗೆ ಅಂತಕ್ಕಂಥ ಕೃತಿಯ ಮೇಲೆ ಸುಮಾರು 4 ಕೃತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂಜು ಮಲ್ಲಿಗೆ ಇದನ್ನು ಬರೆದವರು ಗಿರೀಶ್ ಕಾರ್ನಾಡ್ ಅಂತಕ್ಕಂಥದ್ದು. ಅಂಜು ಮಲ್ಲಿಗೆ ಇದನ್ನು ಬರೆದವರು ಯಾರಪ್ಪ ಅಂತಂದರೆ ಗಿರೀಶ್ ಕಾರ್ನಾಡ್ ಅವರು ಬರೀತಾರೆ. ಗಿರೀಶ್ ಕಾರ್ನಾಡ್ ಅವರ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸುಮಾರು 7ನೇಯ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ಕೊಟ್ಟವರು. ಈ ಗಿರೀಶ್ ಕಾರ್ನಾಡ್ ಅವರು ನಾಟಕ ಸಾಹಿತ್ಯದಲ್ಲಿ ಹಯವದನ ಅಂತಕ್ಕಂಥದ್ದು ಇರ್ಬೋದು, ಯಯಾತಿ ಅಂತಕ್ಕಂಥ ಒಂದು ನಾಟಕ ಇರ್ಬೋದು, ಅವುಗಳ ಮೂಲಕ ಅಂಜು ಮಲ್ಲಿಗೆ ಅಂತಕ್ಕಂಥದ್ದು ಅವರು ಕಂಡಿರುವಂಥ ಅಪರೂಪದ ಶ್ರೇಷ್ಠ ನಾಟಕ ಅಂತಕ್ಕಂಥದ್ದು. ಇನ್ನು ಕಾಡು ಮಲ್ಲಿಗೆ ಅಂತಕ್ಕಂಥದ್ದು ಇರ್ಬೋದು, ಮೈಸೂರು ಮಲ್ಲಿಗೆ ಇದನ್ನು KS ನರಸಿಂಹಸ್ವಾಮಿ ಅವರು ಭಾಳ ಅದ್ಭುತವಾಗಿ ಸಂಸ್ಕರಣೆ ಮಾಡಿ ಬರೆದಿರುವಂಥದ್ದು ಮೈಸೂರು ಮಲ್ಲಿಗೆ. ಇನ್ನು ಜಾಜಿ ಮಲ್ಲಿಗೆ ಸತ್ಯಾನಂದ ಪಾತ್ರವಟ್ ಅವರು ಬರೆದಿರುವಂಥದ್ದು. ಸುಮಾರು ಈ 4 ಕೃತಿಗಳನ್ನು ನಾವು ಗಮನಿಸಿದಾಗ FDA, SDA ಮತ್ತು ಗ್ರೂಪ್ ಸಿ ಪರೀಕ್ಷೆಗೆ ಮಲ್ಲಿಗೆ ಅಂತಕ್ಕಂಥ ಹೆಸರಿನ ಮೇಲೆ ಸಾಕಷ್ಟು ಸಲ ಇದನ್ನ ಪರೀಕ್ಷೆಯಲ್ಲಿ ಏನು ಮಾಡ್ತಾಯಿದ್ದಪ್ಪ ಅಂತಂದ್ರೆ ಇವನು ಗೊಂದಲ ಮಾಡ್ತಾ ಇದ್ದಾನೆ. ಇಂಥವುಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದಂತಂದ್ರೆ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಕೂಡ ನಾವು ನೇರವಾಗಿ ಏನು ಮಾಡಬೇಕಾಗುತ್ತಪ್ಪ ಅಂತಂದ್ರೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಂಥವುಗಳನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗ್ತದೆ ಸ್ಪರ್ಧಾ ಮಿತ್ರರೇ. ಹಾಗಾದರೆ ಮಲ್ಲಿಗೆ ಅಂತಕ್ಕಂಥ ಹೆಸರಿನ ಮೇಲೆ ಈ ರೀತಿಯಾಗಿರುವಂತಹ ಕನ್ಫ್ಯೂಸಿಂಗ್ ಇರುವಂತಹ ಅಥವಾ ಸಂದೇಹಾಸ್ಪದವಾಗಿರುವಂಥ ಪ್ರಶ್ನೆಗಳದಾವ. ಇಂಥವುಗಳನ್ನು ನಾವು ಓದಿದ್ದೇ ಆತಂತಂದ್ರೆ ಪರೀಕ್ಷೆಗೆ ಭಾಳಷ್ಟು ಸಹಾಯ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಮುಂದುವರೆದು ನಾವು ಮತ್ತೆ ಬಂದಾಗ ಉಯ್ಯಾಲೆ ಅಂತಕ್ಕಂತಹ ಒಂದೇ ಕವನ ಸಂಕಲನ ಒಂದು ಕೃತಿ. ನೋಡಿ, ಒಂದು ಕವನ ಸಂಕಲನ ಇದೆ ಉಯ್ಯಾಲೆ ಅಂತಕ್ಕಂಥದ್ದು. ಅದೇ ಉಯ್ಯಾಲೆ ಅಂತಕ್ಕಂಥ ಹೆಸರಿನ ಮೇಲೆ ಒಂದು ಕಾದಂಬರಿ ಇದೆ. ಹಾಗಾದರೆ ಉಯ್ಯಾಲೆ ಕವನ ಸಂಕಲನ ಅಂತ ಕೇಳಿದರೆ ದ.ರಾ. ಬೇಂದ್ರೆ ಅಂತ ಬರೀಬೇಕಾಗ್ತದೆ. ಉಯ್ಯಾಲೆ ಕಾದಂಬರಿ ಯಾರ್ದು ಅಂತ ಕೇಳಿದರೆ ಚದುರಂಗ. ನಾನು ಆಗಲೇ ಹೇಳ್ತಾ ಇದ್ದೆ, ಚದುರಂಗ ಅಂತಕ್ಕಂಥದ್ದು ಅದು ಅವರ ಕಾವ್ಯನಾಮ. ಆದರೆ ಅವರ ಪೂರ್ಣ ಹೆಸರು ಸುಬ್ರಹ್ಮಣ್ಯ ರಾಜ್ ಅರಸ್ ಅಂಥೇಳಿ. ಇಂಥವುಗಳನ್ನು ನಾವು ಗಮನಿಸಿದಾಗ ಉಯ್ಯಾಲೆ ಅಂತಕ್ಕಂಥದ್ದು ಕವನ ಸಂಕಲನವೂ ಇದೆ ಕನ್ನಡದಲ್ಲಿ, ಉಯ್ಯಾಲೆ ಅಂತಕ್ಕಂಥ ಕಾದಂಬರಿಯೂ ಇದೆ. ಇಂಥವುಗಳು ಪರೀಕ್ಷೆಯಲ್ಲಿ ಗೊಂದಲ ಬಂದಾಗ ಅವುಗಳನ್ನು ನಾವು ಟಿಪ್ಪಣಿ ಮಾಡಿದರೆ ಸರಿಯಾಗಿ ಯಾವ ಪ್ರಶ್ನೆಗೆ ಯಾವುದು ಉತ್ತರ ಅಂತಕ್ಕಂಥದ್ದು ಇಲ್ಲಿ ನಮಗೇನಾಗ್ತದೆ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಮತ್ತೊಂದು ವಿಶೇಷ ಅಂಶ ಇದೆ ನೋಡಿ. 7 ಸುತ್ತಿನ ಕೋಟೆ BC ರಾಮಚಂದ್ರ ಶರ್ಮಾ ಅವರು ಬರ್ಕೊಂಡು ಬರ್ತಾರೆ. 7 ಸುತ್ತಿನ ಕೋಟೆ ಅಂತಕ್ಕಂಥದ್ದು ಇರ್ಬೋದು. ಇನ್ನು 7 ಸುತ್ತಿನ ಮಲ್ಲಿಗೆ ಅಂತ ಬರೀತಾರೆ. ಇದನ್ನು ಬರೆದವರು ಅನುಪಮ ನಿರಂಜನ್. ನಿಮಗೆಲ್ಲ ಗೊತ್ತಿದೆ, ಕನ್ನಡ ಸಾಹಿತ್ಯ ಲೋಕದಲ್ಲಿ
ನಿರಂಜನ್ ಅಂದರೆ ಕುಳುಕುಂದ ಶಿವರಾಯ ಅವರ ಪೂರ್ಣ ಹೆಸರು. ಆ ನಿರಂಜನ್ ಅವರ ಶ್ರೀಮತಿ ಯಾರಪ್ಪ ಅಂತಂದ್ರೆ ಅನುಪಮ ನಿರಂಜನ್ ಅಂಥೇಳಿ ಅವರು 7 ಸುತ್ತಿನ ಮಲ್ಲಿಗೆ ಅಂತಕ್ಕಂಥ ಕೃತಿಯನ್ನು ಬರ್ಕೊಂಡು ಬರ್ತಾರೆ. BC ರಾಮಚಂದ್ರ ಶರ್ಮಾ ಅವರು ಬರ್ಕೊಂಡು ಬರ್ತಾರೆ 7 ಸುತ್ತಿನ ಕೋಟೆ ಅಂತ ಬರೀತಾರೆ. ಇವೆರಡು ಕನ್ನಡ ಸಾಹಿತ್ಯ ಲೋಕದಲ್ಲಿ ಭಾಳ ಶ್ರೇಷ್ಠವಾಗಿರುವಂತಹ ಕೃತಿಗಳು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟಬೇಕು. ನೋಡಿ, ನವಿಲು ಅಂದ ತಕ್ಷಣ ನಿಮಗೆ ನೆನಪಾಗ್ತದೆ ನವಿಲು. ಹಾಗಾದರೆ ನವಿಲು ಅಂದ ತಕ್ಷಣ ಆ ನವಿಲಿನ ಮೇಲೆ ಸುಮಾರು 3 ಕೃತಿಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಯಾವ್ಯಾವು? ಕೇವಲ ನವಿಲು ಅಂತಕ್ಕಂಥ ಒಂದು ಕವನ ಸಂಕಲನ ಬರ್ಕೊಂಡ್ಬರ್ತಾರೆ. ನವಿಲು ಇದನ್ನು ಬರೆದವರು ಕುವೆಂಪು ಅವರು. ನವಿಲು, ಕೊಳಲು, ಪಾಂಚಜನ್ಯ ಭಾಳಷ್ಟು ಕೃತಿಗಳನ್ನು ಬರ್ಕೊಂಡು ಬರ್ತಾರೆ. ನವಿಲು ಕುವೆಂಪು ಆದರೆ ನವಿಲು ನಗರ ಬರೀತಾರೆ HS ಶಿವಪ್ರಕಾಶ್. ನವಿಲು ನಗರ ಅಂತ ಬರೀತಾರೆ. ನವಿಲೂರ ಮನೆಯಿಂದ ಬರೀತಾರೆ ಚನ್ನವೀರ ಕಣವಿ. ನೋಡಿ, ಕೇವಲ ಒಂದು ನವಿಲು ಅಂತಕ್ಕಂಥ ಹೆಸರಿನೊಂದಿಗೆ ಈ ರೀತಿಯಾಗಿರುವಂಥ 3 ಕೃತಿಗಳನ್ನು ನಾವು ಗಮನಿಸ್ಬೋದು. ಇಂಥ ಪರೀಕ್ಷೆಯಲ್ಲಿ ಭಾಳಷ್ಟು ಏನು ಮಾಡ್ತಾನಪ್ಪ ಅಂತಂದ್ರೆ ಇಂಥವುಗಳ ಮೇಲೆ ಏನು ಮಾಡ್ತಾನೆ, ಪ್ರಶ್ನೆಗಳನ್ನು ಹಾಕ್ತಾನೆ ಅಂತಕ್ಕಂಥದ್ದು. ಆ ಒಂದು ಉದ್ದೇಶಕ್ಕೋಸ್ಕರ ಸ್ಪರ್ಧಾ ಮಿತ್ರರೇ ಇಂಥವುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದರೆ ಸಾಹಿತ್ಯದ ಮೇಲೆ ಕೇಳುವ ಯಾವುದೇ ಪ್ರಶ್ನೆ ಇರಲಿ ಅದಕ್ಕೆ ಸರಳವಾಗಿ ಉತ್ತರಿಸುವಂಥ ರೀತಿ ತಮಗೆ ಆಗಬೇಕು, ಅಥವಾ ಅಂಥ ಒಂದು ವ್ಯವಸ್ಥೆ ನಿಮ್ಗೆ ಆಗಬೇಕಂದ್ರೆ ಇಂಥವುಗಳನ್ನ ಸೂಕ್ಷ್ಮವಾಗಿ ಓದುವಂಥ ಸಂದರ್ಭದಲ್ಲಿ ನೋಡ್ಕೋಬೇಕಾಗ್ತದೆ. ಇನ್ನು ಮಬ್ಬು ಜಾರಿದ ಕಣಿವೆಯಲ್ಲಿ ಭಾಳ ಚೆನ್ನಾಗಿ ಬರ್ಕೊಂಡು ಬರ್ತಾರೆ. ಮಬ್ಬು ಜಾರಿದ ಕಣಿವೆಯಲ್ಲಿ ಅಂತಕ್ಕಂಥ ಒಂದು ಕೃತಿ ಇದೆ. ಮಬ್ಬಿನ ಹಾಗೆ ಕಣಿವೆಯ ಆಸೆ ಅಂತಕ್ಕಂಥ ಮತ್ತೊಂದು ಕೃತಿ ಇದೆ. 2 ಭಾಳ ಅದ್ಭುತವಾಗಿರುವಂಥ ಕೃತಿಗಳು. ಒಂದು GSM ಪರಮಶಿವಯ್ಯ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಜನಪದ ಕ್ಷೇತ್ರಕ್ಕೆ ಭಾಳಷ್ಟು ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ GSM ಪರಮಶಿವಯ್ಯ. ಇವರು ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯಗಳು ಅಂತ ತಿಳ್ಕೊಂಡು ಒಂದು ಕೃತಿಯನ್ನು ಬರೀತಾರೆ. ಆ ಮೂಲಕವಾಗಿ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಅವರು ಜನಪದ ಅಕಾಡೆಮಿಯನ್ನು ಕೂಡ ಅಲ್ಲೇ ಸ್ಥಾಪನೆ ಮಾಡ್ತಕ್ಕಂಥದ್ದು. ಇನ್ನು ಮಬ್ಬಿನ ಹಾಗೆ ಕಣಿವೆಯ ಆಸೆ ಅಂತ ಕೇಳಿ HS ಶಿವಪ್ರಕಾಶ್ ಅವರು ಬರೀತಾರೆ. ಇವರು ಕನ್ನಡ ಸಾಹಿತ್ಯ ಲೋಕ ಕಂಡಂಥ ಅಪರೂಪದ ಮತ್ತು ಶ್ರೇಷ್ಠ ಕವಿ ಅಂತಕ್ಕಂಥದ್ದು. 2 ಮಬ್ಬಿನ ಹಾಗೆ, ಒಂದು ಮಬ್ಬು ಜಾರಿದ ಕಣಿವೆ, ಇನ್ನೊಂದು ಮಬ್ಬಿನ ಹಾಗೆ ಕಣಿವೆಯ ಆಸೆ. ಇಂಥ ಕೃತಿಗಳನ್ನು ತಾವೆಲ್ಲ ಏನು ಮಾಡಿರಿ, ಗಮನದಲ್ಲಿಟ್ಕೊಳ್ರಿ. ಹಾಗಾದರೆ ಇತ್ತೀಚೆಗೆ ಕರೋನಾ ಎಂಬ ಮಹಾಮಾರಿ ರೋಗಕ್ಕೆ ಬಲಿಯಾದ ಕನ್ನಡ ಸಾಹಿತ್ಯ ಲೋಕದ ದಲಿತ ಸಾಹಿತ್ಯದ ಧ್ರುವತಾರೆ ಅಂತ ನಾವು ಕರಿತೀವಿ. ಅವರು ಬೇರೆ ಯಾರೂ ಅಲ್ಲ, ಸಿದ್ಧಲಿಂಗಯ್ಯ ಅಂತ. ಆ ಸಿದ್ಧಲಿಂಗಯ್ಯನವರು ಬರೆದಿರುವಂತಹ ಒಂದು ಶ್ರೇಷ್ಠ ಕೃತಿ ತಮ್ಮೆಲ್ಲರಿಗೆ ಕಾಣಿಸ್ತಾ ಇದೆ, ಗೋಚರ ಆಗ್ತಾ ಇದೆ. ಹೊಲೆ ಮಾದಿಗರ ಹಾಡು ಅಂತ ಬರ್ಕೊಂಡು ಬರ್ತಾರೆ. ಇದನ್ನು ಬರೆದವರು ಸಿದ್ಧಲಿಂಗಯ್ಯ. ಇನ್ನು ಕೇಳು ಜಗಮಾದಿಗ ಹೊಲೆಯ ಅಂತ ಬರೀತಾರೆ ಮನ ಜವರಯ್ಯ ಅಂಥೇಳಿ. ವಿಶೇಷ ಅಂದರೆ ಇಬ್ಬರು ದಲಿತ ಸಾಹಿತ್ಯದ ಕವಿಗಳು. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಈ ಸಿದ್ಧಲಿಂಗಯ್ಯನವರು ಭಾಳ ಅಪರೂಪವಾಗಿರುವಂತಹ ಕೃತಿಗಳನ್ನು ಕನ್ನಡಕ್ಕೆ ಕೊಟ್ಟರು. ಕೆಲವು ಕೃತಿಗಳ ಮೂಲಕ ಈ ನಾಡಿನ ಜನರನ್ನು ಎಚ್ಚರಿಸುವಂಥ ಒಂದು ಪ್ರಯತ್ನ ಮಾಡಿದರು. ಇಕ್ರಲ ಒದಿರಲ ಈ ನನ್ನ ಮಕ್ಕಳನ್ನ ಅನ್ನುವಷ್ಟರ ಮಟ್ಟಿಗೆ, ಅಂದರೆ ತಮ್ಮ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಆಗುವಂಥ ಅನ್ಯಾಯಗಳನ್ನು ಏನು ಮಾಡಿದ್ರಪ್ಪ ಅಂತಂದ್ರೆ ದೌರ್ಜನ್ಯಗಳನ್ನು ಆ ಸಾಹಿತ್ಯದ ಮೂಲಕ ಎತ್ತಿಡುವಂಥ ಪ್ರಯತ್ನ ಮಾಡಿದರು. ಹೊಲೆ ಮಾದಿಗರ ಹಾಡು ಇರ್ಬೋದು, ಆ ಸಿದ್ಧಲಿಂಗಯ್ಯನವರ ಬರವಣಿಗೆಯಲ್ಲಿ ಭಾಳಷ್ಟು ವಿಶೇಷವಾಗಿ ಮೂಡಿ ಬಂದಿರುವಂಥದ್ದು. ಇನ್ನು ಕಪ್ಪು ಕಾಡಿನ ಹಾಡು ಸಿದ್ಧಲಿಂಗಯ್ಯನವರು ಬರೆದಿರುವಂಥ ಮತ್ತೊಂದು ದಲಿತ ಸಾಹಿತ್ಯದ ಕೃತಿ ಕಪ್ಪು ಕಾಡಿನ ಹಾಡು ಸಿದ್ಧಲಿಂಗಯ್ಯ. ಕಪ್ಪು ಕಾವ್ಯ ಬರೀತಾರೆ ಅರವಿಂದ ಮಾಲಗಿತ್ತಿ. ಹಾಗಾದರೆ ಕಪ್ಪು ಕಾಡಿನ ಹಾಡು ಮತ್ತು ಕಪ್ಪು ಕಾವ್ಯ ಅರವಿಂದ ಮಾಲಗಿತ್ತಿ ಇವೆರಡು ವಿಶೇಷವಾಗಿರುವಂತಹ ಕೃತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ 2 ಕಪ್ಪು ಕಾವ್ಯ ಕಪ್ಪು ಕಾಡಿನ ಅಂತಕ್ಕಂಥ 2 ಪದಗಳಿವೆ. ಇಂಥವುಗಳು ನಮಗೆ ಗೊಂದಲ ಆಗ್ತದೆ ಪರೀಕ್ಷೆಯಲ್ಲಿ. ಇವುಗಳನ್ನು ಸ್ಪಷ್ಟವಾಗಿ ನಾವು ಅಧ್ಯಯನ ಮಾಡಿದ್ದೇ ಆಯ್ತು ಅಂತಂದರೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಅಂಕಗಳು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ವಿದ್ಯಾರ್ಥಿಗಳೇ ಇಂಥ ಪ್ರಶ್ನೆಗಳನ್ನು ಅರವಿಂದ ಮಾಲಗಿತ್ತಿ ತಮ್ಮೆಲ್ಲರಿಗೂ ಗೊತ್ತಿರಲಿ, ಇವರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು SDA FDA ಮತ್ತು ಗ್ರೂಪ್ C ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾರೆ. ಅವರು ಮೂಕನಿಗೆ ಬಾಯಿ ಬಂದಾಗ ಅಂತ ತಿಳ್ಕೊಂಡು ಬರೀತಾರೆ. ಇದೇ ಅರವಿಂದ ಮಾಲಗಿತ್ತಿ ಅವರ ಒಂದು ಶ್ರೇಷ್ಠ ಆತ್ಮಕಥೆ ಇದೆ, ಭಾಳ ಸಲ ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾನೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾವ್ದು ಗೊತ್ತಾ? ಅರವಿಂದ ಮಾಲಗಿತ್ತಿಯವರು ಗೌರ್ಮೆಂಟ್ ಬ್ರಾಹ್ಮಣ ಅಂತ ಬರೀತಾರೆ. ಗೌರ್ಮೆಂಟ್ ಬ್ರಾಹ್ಮಣ ಅದು ಅವರ ಆತ್ಮಕಥೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರಲಿ ಅಂತಕ್ಕಂಥದ್ದು. ಇನ್ನು ನೆನಪಿನ ದೋಣಿಯಲ್ಲಿ ನೋಡಿ ಈ ಆತ್ಮಕಥೆ, ಈ ಆತ್ಮಕಥೆಗಳನ್ನ ಸ್ವಲ್ಪ ನೆನಪಿಟ್ಕೊಳ್ಳಿ. ನೆನಪಿನ ದೋಣಿಯಲ್ಲಿ ಇದೆ, ಭಾಳಷ್ಟು ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಇದು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರುವಂಥ ಕುವೆಂಪು ಅವರು ಬರ್ಕೊಂಡು ಬರುವಂಥದ್ದು. ನೆನಪಿನ ದೋಣಿಯಲ್ಲಿ ಕುವೆಂಪು ಬರೆದ್ರೆ ನೆನಪಿನ ಗಣಿಯಲ್ಲಿ ಒಂದೊಂದು ಲಾಸ್ಟ್ ಇಯರ್ ಗ್ರೂಪ್ C ಎಕ್ಸಾಮಿಗೆ ಈ ಪರೀಕ್ಷೆಗೆ ಕೇಳಿದ್ದ. ನೆನಪಿನ ಗಣಿಯಲ್ಲಿ ಅಂತ ಕೇಳಿದ್ರೆ ಎಷ್ಟೋ ಮಂದಿ ಕುವೆಂಪು ಅಂತ ಹಾಕಿ ಬಂದಿದ್ರಿ. ಆದರೆ ಸ್ವಲ್ಪ ವಿಚಾರ ಮಾಡಿರಿ, ನೆನಪಿನ ಗಣಿಯಲ್ಲಿ ಅಂತ ಅವರು ಪ್ರಶ್ನೆ ಕೇಳಿದ್ದು. ನೆನಪಿನ ಗಣಿಯಲ್ಲಿ ಅಂತ ಕೇಳಿದರೆ ತಾವೆಲ್ಲ ವಿಚಾರ ಮಾಡಿರಿ. ನೆನಪಿನ ದೋಣಿಯಲ್ಲಿ ಕುವೆಂಪು, ನೆನಪಿನ ಗಣಿಯಲ್ಲಿ ಗೋಪಾಲಕೃಷ್ಣ ಅಡಿಗ ಅವರು ಬರೀತಾರೆ. ತಳ ಒಡೆದ ದೋಣಿಯಲ್ಲಿ ಸಾರಾ ಅಬೂಬಕರ್. ತಳ ಒಡೆದ ದೋಣಿಯಲ್ಲಿ ಯಾರು ಬರೀತಾರಪ್ಪ ಅಂತಂದ್ರೆ ಸಾರಾ ಅಬೂಬಕರ್.
ಹೀಗೆ ಈ 3 ವಿಚಾರಗಳನ್ನು ಸ್ಪಷ್ಟವಾಗಿ ಗಮನಿಟ್ಕೊಳ್ರಿ. ನೆನಪಿನ ದೋಣಿ ಬೇರೆ, ನೆನಪಿನ ಗನಿ ಬೇರೆ, ತಳವಡೆದ ದೋಣಿ. ಇಲ್ಲಿ ದೋಣಿಯೂ ಕೂಡ ಕಾಣಿಸ್ತಾ ಇದೆ ನಿಮಗೆ. ಈ ರೀತಿಯಾಗಿರುವಂತಹ ಒಂದಿಷ್ಟು ವಿಚಾರಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಇವುಗಳನ್ನು ನಾವು ಓದಿದ್ದೇ ಆದರೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ನವೋದಯ, ನವ್ಯ, ದಲಿತ ಮತ್ತು ಬಂಡಾಯ ಯಾವುದೇ ಪ್ರಕಾರದ ಸಾಹಿತ್ಯದಲ್ಲಿ ಹೋದರೂ ಕೂಡ ಇಂಥ ಕೃತಿಗಳು ಕನ್ಫ್ಯೂಸ್ ಇರುವಂಥ ಕೃತಿಗಳು ಬಂದರೆ ಸರಳವಾಗಿ ಮತ್ತು ಸುಲಭವಾಗಿ ಅವುಗಳನ್ನು ನಮ್ಗೆ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಶಾಸನಗಳಲ್ಲಿ ಶಿವಶರಣರು ಅಂತಕ್ಕಂಥ ಒಂದು ಶ್ರೇಷ್ಠ ಕೃತಿ, ಇದನ್ನು ಬರೆದವರು ಡಾಕ್ಟರ್ ಎಂ ಕಲಬುರ್ಗಿ ಸರ್ ಅಂತಕ್ಕಂಥದ್ದು. ಡಾಕ್ಟರ್ ಎಂ ಕಲಬುರ್ಗಿಯವರು ಬರೆದಿರುವಂಥದ್ದು ಶಾಸನಗಳಲ್ಲಿ ಶಿವಶರಣರು ಅಂತ ಬರೀತಾರೆ. 12ನೇ ಶತಮಾನದ ಶಿವಶರಣರನ್ನು ನೆನಪಿಸಿಕೊಂಡು ಆ ಸಾಹಿತ್ಯ ಕಾಲಘಟ್ಟದಲ್ಲಿ ಬರೆದಿರುವಂಥದ್ದು. ಶಾಸನಗಳಲ್ಲಿ ಗಿಡಮರಗಳು ಅಂತ ತಿಳ್ಕೊಂಡು ಬರೀತಾರೆ ನಮ್ಮ DVG ಅವರು. ಮಂಕುತಿಮ್ಮನ ಕಗ್ಗ ಬರೆಯುವುದರ ಮೂಲಕ ವಿರಕ್ತ ರಾಷ್ಟ್ರಕ DVG ಅಂತಕ್ಕಂಥವರು. ಈ DVG ಅವರು ಮಂಕುತಿಮ್ಮನ ಕಗ್ಗದ ಮೂಲಕ ಕನ್ನಡ ಜನಸಾಮಾನ್ಯರ ಜನಮಾನಸದಲ್ಲಿ ಉಳಿದಿರುವಂಥ ಒಬ್ಬ ಶ್ರೇಷ್ಠ ಕವಿ DVG ಅವರು. ಆ DVG ಅವರ ಒಬ್ಬ ಸುಪುತ್ರ ಅಂದರೆ ನಿಮಗೆಲ್ಲ ಗೊತ್ತಿದೆ BGL ಸ್ವಾಮಿ ಅಂತ ಬರ್ತಾರೆ. DVG ಅವರ ಮಗ ಯಾರಪ್ಪ ಅಂತಂದರೆ BGL ಸ್ವಾಮಿ. ಅವರು ಕೂಡ ಕನ್ನಡ ಸಾಹಿತ್ಯ ಲೋಕದ ಒಬ್ಬ ಶ್ರೇಷ್ಠ ಕವಿಗಾರ, ಲೇಖಕರು ಅಂತಕ್ಕಂಥದ್ದು. ಇನ್ನು ನೆನಪು ಅಂತಕ್ಕಂಥ ಕೃತಿಯ ಮೂಲಕ ಸಾಕಷ್ಟು ಪರೀಕ್ಷೆಯಲ್ಲಿ ಗೊಂದಲ ಮಾಡ್ತಾನೆ. KPSCಯಿಂದ ಬರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ನೆನಪು ಅನ್ನುವುದರ ಮೇಲೆ ಸಾಕಷ್ಟು ಗೊಂದಲಗಳು ಬರ್ತವೆ. ಇವುಗಳನ್ನು ಓದಬೇಕಾದಾಗ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗ್ತದೆ ಸ್ಪರ್ಧಾ ಮಿತ್ರರೇ. ಹಾಗಾದರೆ ಮರೆಯದ ನೆನಪು ರಾವ್ ಬಹದ್ದೂರ್ ಅವರು ಬರೆಯುವಂಥದ್ದು. ಮರೆಯದ ನೆನಪು ರಾವ್ ಬಹದ್ದೂರ್. ರಾಮಾಚಾರ್ಯ ನೆನಪು ಪೂತಿ ನರಸಿಂಹಾಚಾರ್ಯರು. ಕೆಲವು ನೆನಪುಗಳು ನವರತ್ನ ರಾಮರಾಯರು. ನೆನಪು ಸಿಹಿ ಕಹಿ ಅನುಪಮ ನಿರಂಜನ್. ನಾಟ್ಯ ನೆನಪುಗಳು ಶ್ರೀರಂಗ. ಹೀಗೆ ನೆನಪು ಅಂತಕ್ಕಂಥ ಒಂದೇ ಪದದ ಮೇಲೆ ಈ ರೀತಿಯಾಗಿರುವಂಥ ಕನ್ಫ್ಯೂಸಿಂಗ್ ಮಾಡುವಂಥ ಪ್ರಶ್ನೆಗಳಿರ್ತಾವೆ. ಇವು SDA, FDA ಮತ್ತು ಗ್ರೂಪ್ C ಪರೀಕ್ಷೆಯಲ್ಲಿ ಭಾಳಷ್ಟು ಸಲ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ. ಇವುಗಳನ್ನು ತಾವು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದರೆ ಇಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಒಂದು ಮಡಿಲಿಗೆ ಬರ್ತಾವೆ. ಹಾಗಾಗಿ ಇಂಥವುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ರಿ. ಇನ್ನು ಚಲಿಸುವ ನಿಘಂಟು ಭಾಳ ಸಲ ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾನೆ FDAದಲ್ಲಿ. ಚಲಿಸುವ ನಿಘಂಟು ಎಂದು ಯಾರನ್ನು ಕರೀತಾರೆ ಅಂತ DL ನರಸಿಂಹಾಚಾರ್ಯರು. ಚಲಿಸುವ ನಿಘಂಟು ಚಲಿಸಬೇಕಾದ್ರೆ ಯಾವುದೇ ಒಂದು ವಾಹನ ಚಲಿಸಬೇಕಾದ್ರೆ ಏನು ಬೇಕು ನಮಗೆ? DL ಬೇಕು, ಡ್ರೈವಿಂಗ್ ಲೈಸೆನ್ಸ್. ಹಂಗೆ ನೆನ್ಪಿಟ್ಕೊಳಕ್ಕೆ DL ಇಲ್ಲ. ಚಲಿಸುವ ನಿಘಂಟು ಅಂದ್ರೆ DL ನರಸಿಂಹಾಚಾರ್ಯರು. ಚಲಿಸುವುದಂದ್ರೆ DL. ಹಾಗಾದರೆ ಚಲಿಸುವ ವಿಶ್ವಕೋಶ ಅಂತ ಕೇಳಿದರೆ ಶಿವರಾಮ್ ಕಾರಂತ್ ಅವರು. ಶಿವರಾಮ್ ಕಾರಂತ್ ಅವರು ಚಲಿಸುವ ವಿಶ್ವಕೋಶ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿರಲಿ, ಶಿವರಾಮ್ ಕಾರಂತ್ ಅವರ ಮೂಕಜ್ಜಿಯ ಕನಸುಗಳು ಅಂತಕ್ಕಂಥ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ತದೆ. ಅಂಥ ಒಬ್ಬ ಕನ್ನಡದ ಶ್ರೇಷ್ಠ ಕವಿ ಶಿವರಾಮ್ ಕಾರಂತ್. ಇನ್ನು ಸೌಂದರ್ಯ ಅನ್ನುವ ಒಂದು ಪದದ ಮೇಲೆ ಸಾಕಷ್ಟು ಇಲ್ಲಿ ಪ್ರಶ್ನೆಗಳನ್ನ ನೋಡ್ತಾವೆ. ಸೌಂದರ್ಯ ಸಮೀಕ್ಷೆ ಅಂತ ಕೇಳಿದ್ರೆ GS ಶಿವರುದ್ರಪ್ಪ ಅಂತ ನೀವು ಅಲ್ಲಿ ಬರಿಬೇಕಾಗ್ತದೆ. ಸೌಂದರ್ಯ ವಿಚಾರ ಅಂತ ಕೇಳಿದ್ರೆ ಶಂಭಾ ಜೋಶಿ ಅಂತ ಬರಿಬೇಕಾಗ್ತದೆ. ಸೌಂದರಾನಂದ ಅಂತ ಕೇಳಿದ್ರೆ L ಬಸವರಾಜ್. ಹಾಗಾದರೆ ಸೌಂದರ್ಯ ಅನ್ನುವ ಪದದ ಮೇಲೆ ಕವಿಗಳು ಈ ರೀತಿಯಾಗಿರುವಂತಹ ಏನು ಭಾಳಷ್ಟು ಕನ್ಫ್ಯೂಸ್ ಇರುವಂಥ ಪ್ರಶ್ನೆಗಳನ್ನ ಬರ್ತಾವೆ. ಇಂಥವುಗಳನ್ನು ತಾವು ಗಮನಿಸಬೇಕು. ಅಂದಾಗ ಪರೀಕ್ಷಾ ದೃಷ್ಟಿಯಿಂದ ಏನಾಗ್ತದಪ್ಪ ಅಂತಂದರೆ ಭಾಳಷ್ಟು ನಮಗಿದೇನಾಗ್ತದೆ ಅಂತಂದರೆ ಸಹಾಯಕಾರಿ ಆಗ್ತದೆ. ಇನ್ನು ಮುಂದುವರೆದು ನಾವು ಬರೋದಾದರೆ ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥದ್ದು ನೋಡಿ, ಇದು ಭಾಳ ಸಲ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು. FDA ಮತ್ತು SDA ಎರಡೂ ಪರೀಕ್ಷೆಯಲ್ಲಿ ಭಾಳ ಸಲ ಇದು ರಿಪೀಟ್ ಆಗುವಂಥ ಪ್ರಶ್ನೆ. ಎದೆಗೆ ಬಿದ್ದ ಅಕ್ಷರ ಇದನ್ನು ಬರೆದವರು ಯಾರಂದರೆ ದೇವನೂರು ಮಹಾದೇವ ಅವರು. ದೇವನೂರು ಮಹಾದೇವ್ ಅವರು ಬರೀತಾರೆ. ಇದೇ ದೇವನೂರು ಮಹಾದೇವ್ ಅವರು ಬರೆದಿರುವಂಥ ಒಂದು ಶ್ರೇಷ್ಠ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಪಡ್ಕೊಳ್ತದೆ. ಕುಸುಮ ಬಾಲೆ ಹೆಸರು ಕೇಳಿರ್ತಾವಲ್ಲ, ಕುಸುಮ ಬಾಲೆ ಅಂತಕ್ಕಂಥದ್ದು ಇರ್ಬೋದು, ಒಡಲಾಳ ಅಂತ ಇರ್ಬೋದು, ದ್ಯಾವನೂರು ಅಂತಕ್ಕಂಥದ್ದು ಇರ್ಬೋದು. ಇವೆಲ್ಲವನ್ನು ಬರೆದಿರುವಂಥದ್ದು ದಲಿತ ಕವಿ ದೇವನೂರು ಮಹಾದೇವ್ ಅವರು. ಹಾಗಾದರೆ ಎದೆಗೆ ಬಿದ್ದ ಅಕ್ಷರ ಕೇಳಿದರೆ ದೇವನೂರು ಮಹಾದೇವ ಅಂತ ಬರೀಬೇಕಾಗ್ತದೆ. ಅಕ್ಷರ ಹೊಸ ಕಾವ್ಯ ಅಂತ ಕೇಳಿದರೆ P ಲಂಕೇಶ್ ಅವರು ಬರ್ಕೊಂಡು ಬರ್ತಾರೆ. ಇವೆರಡು ವಿಶೇಷ ಕಾವ್ಯಗಳನ್ನು ಗಮನದಲ್ಲಿಟ್ಕೊಳ್ರಿ. ಒಂದು ಎದೆಗೆ ಬಿದ್ದ ಅಕ್ಷರ, ಅದಕ್ಕೆ ದೇವನೂರು ಮಹಾದೇವ್ ಅವರು ಹೇಳ್ತಾರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇವತ್ತೆಲ್ಲ ನಾಳೆ ಪ್ರತಿಫಲ ಕೊಟ್ಟೇ ಕೊಡ್ತದೆ ಅಂತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತು ನೀವು ಓದಿರುವಂಥ ಜ್ಞಾನ, ಇವತ್ತು ತಿಳ್ಕೊಂಡಿರುವಂತಹ ತರಗತಿ ಇವತ್ತೆಲ್ಲ ನಾಳೆ ಇವತ್ತಿನ ಪರೀಕ್ಷೆಯಲ್ಲಿ ಪ್ರಶ್ನೆ ಬರದೇ ಇದ್ದರೂ ಕೂಡ ಮುಂದಿನ ಪರೀಕ್ಷೆಯಲ್ಲಿ ಅದು ಎಲ್ಲೋ ಒಂದು ಕಡೆ ಸಹಾಯ ಆಗ್ತದೆ. ಅದಕ್ಕೆ ನಾಲೆಜ್ ಈಸ್ ಇಂಪಾರ್ಟೆಂಟ್. ಅಂದರೆ ಜ್ಞಾನಕ್ಕಿಂತ ಮಿಗಿಲಾದ ಶಕ್ತಿ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಅಂಥ ಒಂದು ಜ್ಞಾನವನ್ನು ನಾವು ಪಡ್ಕೋಬೇಕು. ಅದು ಬೇಕಾದ ಕಲಿಕೆ ಇರ್ಬೋದು. ಇವತ್ತು ಕೊರೋನಾ ಅಂತಕ್ಕಂಥ ಮಹಾಮಾರಿ ರೋಗ ಬಂದಿದ್ದಕ್ಕೋಸ್ಕರ ಆನ್ಲೈನ್ ತರಗತಿಗಳ ಮೂಲಕ ನಾವು ಸಾಕಷ್ಟು ವಿಚಾರಗಳನ್ನು ಕಲಿತ್ಕೊಳ್ಬೇಕಾಗಿದೆ ಅಂತಕ್ಕಂಥದ್ದು. ಸ್ಪರ್ಧಾ ಮಿತ್ರರೇ, ಒಂದು ವಿಶೇಷ ಅಂಶವನ್ನು ನಾನು ನಿಮಗಿಲ್ಲೇ ಮನದಟ್ಟು ಮಾಡುವ ಪ್ರಯತ್ನ ಮಾಡ್ತೀನಿ. ನಾವೆಲ್ಲ ಕನ್ನಡಿಗರು. ಕನ್ನಡ ಭಾಷೆಯನ್ನು ನಾವೆಲ್ಲ ಪ್ರೀತಿಸಬೇಕು. ಕನ್ನಡ ಭಾಷೆಯ ಉಳಿವಿಗೋಸ್ಕರ ನಾವೆಲ್ಲ ಹೋರಾಟ ಮಾಡಬೇಕು. ಜಲ, ನೆಲ ಇವೆಲ್ಲ ಸಾಹಿತ್ಯ ಪ್ರಕಾರದಲ್ಲಿ ನಾವು ತೆಗೆದುಕೊಂಡಾಗ ಕನ್ನಡ ನಾಡನ್ನು ಉಳಿಸಿ ಬೆಳೆಸುವಂತಹ ಒಂದು ಕರ್ತವ್ಯ ಕನ್ನಡ ನಾಡಿನ ಪ್ರತಿಯೊಬ್ಬ ಕವಿಗಳಲ್ಲಿ ಇರಬೇಕಾಗ್ತದೆ. ಹಾಗಾದರೆ ನಿಮಗೊಂದು ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಸ್ತಿ ಮೇಲಿರುವಂತಹ ಮೋಹ ಮಾಸ್ತಿ ಮೇಲೆ ಇದ್ದಿದ್ದರೆ
ಎಷ್ಟು ಸುಂದರವಾದಂಥ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಸ್ತಿ ಮೇಲೆ ಇರುವಂಥ ಮೋಹ ಮಾಸ್ತಿ ಮೇಲೆ ಇದ್ದಿದ್ದರೆ, ಚಿನ್ನದ ಮೇಲೆ ಇರುವ ಮೋಹ ರನ್ನನ ಮೇಲೆ ಇದ್ದಿದ್ದರೆ, ಶಾಂಪುವಿನ ಮೇಲೆ ಇರುವ ಮೋಹ ಕುವೆಂಪುವಿನ ಮೇಲೆ ಇದ್ದಿದ್ದರೆ, ಕೇಶದ ಮೇಲಿರುವ ಮೋಹ ಕೇಶಿರಾಜನ ಮೇಲೆ ಇದ್ದಿದ್ದರೆ, ಎನ್ನ ಕನ್ನಡ ಬಡವಾಗುವ ಬದಲು ಶ್ರೀಮಂತವಾಗುತ್ತಿತ್ತು ನೋಡ. ಅಂದರೆ ಇವತ್ತು ನಾವೆಲ್ಲ ಕನ್ನಡಿಗರು, ಕನ್ನಡ ನಾಡಿನ ಪ್ರತಿಯೊಬ್ಬ ಕವಿಗಳು ಇವತ್ತು ಕಾವ್ಯ ಸಂಪನ್ಮೂಲವನ್ನು, ಸಾಹಿತ್ಯಿಕ ಕೃಷಿಯನ್ನು ಈ ನಾಡಿಗೆ ಭಾಳಷ್ಟು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಆತ್ಮೀಯ ಸ್ಪರ್ಧಾಮಿತ್ರರೇ, ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಅವಧಿಯಲ್ಲಿ ನಾನು ನಿಮಗೆ ಮತ್ತಷ್ಟು ವಿಷಯಗಳನ್ನು, ಕನ್ನಡ ವ್ಯಾಕರಣ ಇರ್ಬೋದು, ಸಾಹಿತ್ಯ ಇರ್ಬೋದು, ಹೀಗೆ ಹಲವು ವಿಷಯಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಬರ್ತಾ ಇದ್ದೀನಿ. ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ಇವತ್ತು ನನ್ನನ್ನು ಕರೆಸಿ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಒಂದು ತರಗತಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಶುಭ ದಿನ, ನಮಸ್ಕಾರಗಳು.